Hi, hello students. We are from Crystal Institute of Competitive Studies. We already know that RRB Group is short notification 22,000 vacancies are there. ನೋಡ್ರಿ ಈಗಿಂದ ನಿಮ್ಗೆ ಈಗಾಗಲೇ ಎಕ್ಸಾಮ್ ಸ್ಟಾರ್ಟ್ ಆಗಿವೆ. ಇನ್ನು ನೆಕ್ಸ್ಟ್ ನೋಟಿಫಿಕೇಶನ್ ಕೂಡ ಆಗಿದೆ. ನಿಮ್ಗೆ ಫರ್ ಇಯರ್ ಆ ರೈಲ್ವೆ ಬೋರ್ಡ್ ದಿಂದ ನಿಮ್ಗೆ ಏನಾಗತ್ತೆ ರಿಕ್ರೂಟ್ಮೆಂಟ್ ಆಗತ್ತೆ. ALP ಆಗಿರ್ಬೋದು, NTPC ಆಗಿರ್ಬೋದು, ಗ್ರೂಪ್ ಡಿ ಆಗಿರ್ಬೋದು. ಅದರ ಸಲುವಾಗಿ ನೋಡ್ರಿ ನಿಮಗ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಯಾವ್ಯಾವ ಕ್ವಶನ್ಸ್ ಗಳು ಬರ್ತಿವೆ ನಿಮಗ ರೈಲ್ವೆ ಗ್ರೂಪ್ ಡಿ ಪ್ಯಾಟರ್ನ್ ಏನಿದೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇನ್ನೂ ಒಂದಿಷ್ಟು ಚಾಪ್ಟರ್ಸ್ ಗಳು ಬ್ಯಾಲೆನ್ಸ್ ಇದ್ದು ಅವುಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಿದ್ದೆ. ನೋಡ್ರಿ ಯಾರೆಲ್ಲ ಫಸ್ಟ್ ಅಂಡ್ ಸೆಕೆಂಡ್ ವಿಡಿಯೋಸ್ ನೋಡಿಲ್ಲ ಎಕ್ಸಾಮ್ ಕಿಂತ ಬಿಫೋರ್ ಕಂಪಲ್ಸರಿ ನೋಡ್ಕೊಂಡು ಹೋಗ್ರಿ, ನಿಮಗ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ನೋಡ್ರಿ ರಿಮೈನಿಂಗ್ ಚಾಪ್ಟರ್ಸ್ ಮೇಲೆ ಡಿಸ್ಕಷನ್ ಮಾಡೋಣ, ಯಾವ ತರ ಕ್ವಶನ್ಸ್ ಇವೆ ಅಂತೇಳಿ. ಇನ್ನೊಂದು ವಿಡಿಯೋ ಕೂಡ ನೆಕ್ಸ್ಟ್ ವಿಡಿಯೋ ಬರ್ತೈತ್ರಿ ಇನ್ನೊಂದು 2 days ಅಲ್ಲಿ. ಇವಾಗ ನೋಡ್ರಿ ಈ ವಿಡಿಯೋ ಫಸ್ಟ್ ನೋಡ್ರಿ ಟೈಮ್ ಅಂಡ್ ವರ್ಕ್ ಒಳಗ ನಿಮಗ M1D1 ಮೇಲ M1D1 ಈಕ್ವಲ್ ಟು M2D2 ಫಾರ್ಮುಲಾ ಮೇಲೆ ಯಾವ ತರ ಮಾಡೋದು ಕೊಟ್ಟಿದ್ದೀರಿ. ನೆಕ್ಸ್ಟ್ ನಿಮಗ ವರ್ಕ್ ಗಳನ್ನ ಎಷ್ಟು ಡೇಸ್ ಒಳಗೆ ಮಾಡುದು ಪೈಪ್ ಅಂಡ್ ಸಿಸ್ಟರ್ ಡಿಸ್ಕಷನ್ ಮಾಡಿದ್ರಿ. ಅದ್ರಲ್ಲ ಇನ್ನೊಂದು ಸ್ವಲ್ಪ ಈಗ ಒಂದ್ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಮಾಡಿ ಈ ತರನು ಕ್ವಶನ್ಸ್ ಬರ್ತಿದಾವ್ರಿ, ಅವುಗಳನ್ನು ಕೂಡ ನಿಮ್ಗೆ ಹಾಕಿದ್ದೀನಿ. ಫಸ್ಟ್ ನೋಡ್ರಿ ಕ್ವಶನ್ ನೋಡ್ರಿ ಏನಿದೆ ಅಂತೇಳಿ. ಓಕೆ, ಕ್ವಶನ್ ನೋಡ್ರಿ 20 ವುಮನ್ ಕ್ಯಾನ್ ಕಂಪ್ಲೀಟ್ ವರ್ಕ್ ಇನ್ 15 days. ನೋಡ್ರಿ 20 ವುಮನ್ ಏನ್ ಮಾಡ್ತಾರೆ ವರ್ಕ್ ಅನ್ನ 15 days ನಲ್ಲಿ ಕಂಪ್ಲೀಟ್ ಮಾಡ್ತಾರೆ. 16 men can complete a same work in 15 days. Find the ratio between work efficiency of men or women. Men and women ಏನಿದೆ ಕೆಪಾಸಿಟಿ, ಅವ್ರ ಎಫಿಷಿಯನ್ಸಿ, ಅವ್ರ ಸಾಮರ್ಥ್ಯ ಎಷ್ಟು, ಅವ್ರ ದಕ್ಷತೆ ಎಷ್ಟು ಕಂಡಿಡಿಯತ್ತೆ. ಇವಾಗ ನೋಡ್ರಿ 20 ವುಮನ್ 15 days ದಾಗ ಮಾಡ್ತಾರೆ. ಅದೇ ವರ್ಕ್ ಅನ್ನ 16 men ಎಷ್ಟು ದಿನದಾಗ ಮಾಡ್ತಾರೆ 15 days ದಾಗ ಮಾಡ್ತಾರೆ. ಇವಾಗ ಅವ್ರ ಕೆಪಾಸಿಟಿ ಇಬ್ರು 15 days ಅಲ್ಲೇ ಮುಗಿಸ್ತಾರೆ. ನೋಡ್ರಿ 20 ವುಮನ್ 15 days ರೀ, ಬಟ್ ಇವರು 15 days. ಬಟ್ ಇಲ್ಲಿ ಹೆಚ್ಚಾಕಮ್ಮ ಆಗಿರ್ತಕ್ಕಂಥದ್ದು ಏನ್ರಿ, ವುಮನ್ 20 ವುಮನ್ ಮಾಡ್ಬೇಕು ಅದೇ ಕೆಲಸವನ್ನ, ಮೆನ್ ಮಾಡ್ಬೇಕಾದ್ರೆ ಓನ್ಲಿ 16 men ಸಾಕು. ಇದರ ಅರ್ಥ ಏನ್ರಿ 16 men ಈಕ್ವಲ್ ಟು 20 ವುಮನ್. ಇವಾಗ ನೋಡ್ರಿ 20 ವುಮನ್ ಮಾಡುವಂತದನ್ನ ಜಸ್ಟ್ 16 men ಸಾಕ್ರಿ ಅದೇ ವರ್ಕ್ ಮಾಡಕ್. ಅಂದ್ರೆ ಏನ್ರಿ 20 ವುಮನ್ ಈಕ್ವಲ್ ಟು 16 men. ಇವಾಗ ನಮ್ ಡಬ್ಲ್ಯೂ ಅಂದ್ರೆ ಏನು, ಎಂ ಅಂದ್ರೆ ಬೇಕು, ಅವ್ರ ಎಫಿಷಿಯನ್ಸಿ ಬೇಕು. ಏನ್ ಮಾಡ್ಬೇಕ್ರಿ ಡಬ್ಲ್ಯೂ, ಇಲ್ಲಿ ಎಂ ಇಂಟು ಇದೆ, ಈ ಸೈಡ್ ಬಂದ್ರೆ ಏನಾಗ್ಬೇಕ್ರಿ ಡಿವೈಡ್ ಡಬ್ಲ್ಯೂ ಬೈ ಎಂ ಈಕ್ವಲ್ ಟು 16. 20 ಸೈಡ್ ಡಿವೈಡ್ 4 4s 4 5s. Efficiency of woman is 4, efficiency of men is 5. ಇವಾಗ ನೋಡ್ರಿ ಇವ್ರ ಏನಾದ್ರು ಒಂದ್ ಕೆಲಸ ಹಚ್ಚಿದೀವಿ, ಇವ್ರು 4 ವರ್ಕ್ ಅನ್ನ ಮಾಡೋಕನ ಮೆನ್ ಎಷ್ಟ್ ಮಾಡಿರ್ತಾರ ಅಂದ್ರ 5 ವರ್ಕ್ ಮಾಡಿರ್ತಾರ ಅಂದಂಗ್ರಿ. ಅದರ ಗೊತ್ತತ್ರಿ. ಇವಾಗ ಒಂದು ಗೋಡೆ ಕಟ್ಟಕ್ ಹಚ್ಚಿದೆ ನಿಮ್ದು, ವುಮನ್ಗೆ ಇದೆ ಅಂದ್ರಿ 1 day ವರ್ಕ್ ಕೊಟ್ಟೇರಿ, ಅವ್ರ ಕೆಪಾಸಿಟಿ 4 ರೀ. 1 hour ಕೊಟ್ಟೆ ಅಂದ್ರೆ ಅವ್ರು 4 ಇಟ್ಟಂಗಿ ಇಡ್ತಾರ ಅಂದಂಗ ಇರ್ತಾರೆ. ಅದೇ ಮೆನ್ನಿಗೆ ಕೊಟ್ಟೆ ಅಂದ್ರೆ ಅದೇ 1 hour ಒಳಗ ಇವ್ರು 5 ಇಟ್ಟಂಗಿ ಇಡ್ತಾರ ಅಂದಂಗ ಇರ್ತಾರೆ. ಎದಕ್ಕಂದ್ರೆ ಇವ್ರ ಎಫಿಷಿಯನ್ಸಿ ಜಾಸ್ತಿ ಐತಿ. ಒಂದು ಕ್ಲಿಯರ್. ಈ ತರ ಕ್ವಶನ್ಸ್ ಬರ್ತಾವ್ರಿ. ಈ ಮೆನ್ ಅಂಡ್ ವುಮನ್ ಒಳಗರಿ ಎಫಿಷಿಯನ್ಸಿ ಕಂಡು ಹಿಡ್ಕೊಂಡು ಮತ್ತೆ ಟೋಟಲ್ ವರ್ಕ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಅವುಗಳನ್ನ ಹೆಂಗತ್ತೆ ಮತ್ತೆ ಡಿಸ್ಕಷನ್ ಮಾಡಿ. ಇವಾಗ ಇದು ಕ್ಲಿಯರ್ ಆಯ್ತಲ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಕ್ವಶನ್. ಲುಕ್ ಅಟ್ ನೆಕ್ಸ್ಟ್ ಕ್ವಶನ್. A can complete a task in 20 days. B is 75% more efficient than A. The number of days B will take to complete the same work is. ನೋಡಿ ಕ್ವಶನ್ ಏನು ಕೊಟ್ಟಿದ್ದಾರೆ. ಎ ಎಷ್ಟು ದಿನ ಮುಗಿಸ್ತಾರೆ ಅವರೇ ಕೊಟ್ಟಿದ್ದಾರೆ. ಎ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ 20 days. ಕರೆಕ್ಟ್. ಎಫಿಷಿಯನ್ಸಿದ ನಮಗೆ ಏನ್ ಕೊಟ್ಟಿದ್ದಾನೆ, ಕ್ಲೂ ಕೊಟ್ಟಿದ್ದಾನೆ. ಎ ಎಫಿಷಿಯನ್ಸಿ ಎಷ್ಟು, ಬಿ ಎಫಿಷಿಯನ್ಸಿ ಎಷ್ಟು, ಏನ್ ಕೊಟ್ಟಿದ್ದಾನೆ ಅಂದ್ರೆ ರೀ ಎ ಎಫಿಷಿಯನ್ಸಿ ಬಿ ಎಫಿಷಿಯನ್ಸಿಗೆ ಕಂಪೇರ್ ಮಾಡಿದ್ರ ಬಿ ಈಸ್ 75% ಮೋರ್ ಎಫಿಷಿಯಂಟ್ ದೆನ್ ಎ.
ಇದು 75% ಜಾಸ್ತಿ ಐತ್ರಿ. ಇದು 100% ಇತ್ತಂದ್ರ ರೀ 75% ಮೋರ್ ಅಂದ್ರೆ 175% ಆಯ್ತ್ರಿ. ಇವುಗಳ ರೇಷಿಯೋ ಎಷ್ಟಿದೆ, ಎಷ್ಟಾಗುತ್ತೆ ನೋಡ್ರಿ ರೇಷಿಯೋ ಅದರದ 25 4 25 7 4:7. ಕೆಪಾಸಿಟಿ, ಎಫಿಷಿಯನ್ಸಿ, ಅವ್ರ ದಕ್ಷತೆ ಎಷ್ಟಿದೆ ಗೊತ್ತೈತ್ರಿ, ನಮಗ್ ಸಿಕ್ಬಿಡ್ರಿ. ನೆಕ್ಸ್ಟ್ ನೋಡ್ರಿ, ನಾನ್ ನಮಗ ಯಾವುದೇ ವರ್ಕ್ ಡೇಸ್ ಕಂಡು ಹಿಡಿಬೇಕಾದ್ರೆ ಟೋಟಲ್ ವರ್ಕ್ ಬೇಕು. ಟೋಟಲ್ ವರ್ಕ್ ಎಷ್ಟಾಗುತ್ತೆ? ಟೋಟಲ್ ವರ್ಕ್ ಅಂದ್ರೆ ಏನು? ಡೇಸ್ ಇಂಟು ಎಫಿಷಿಯನ್ಸಿ. ಇವೇ 3 ಫಾರ್ಮುಲಾ ಮೇಲೆ ಮಾಡ್ಬೇಕು. ಡೇಸ್ ಅಂದ್ರೆ ಏನಂದ್ರೆ ಟೋಟಲ್ ವರ್ಕ್ ಡಿವೈಡೆಡ್ ಬೈ ಎಫಿಷಿಯನ್ಸಿ. ಎಫಿಷಿಯನ್ಸಿ ಅಂದ್ರೆ ಟೋಟಲ್ ವರ್ಕ್ ಡಿವೈಡೆಡ್ ಬೈ ಡೇಸ್. ಇವಾಗ ನಮ್ಗೆ ಆಲ್ರೆಡಿ ಏನು ಗೊತ್ತೈತ್ರಿ? ಡೇಸ್ ಗೊತ್ತಿದೆ. ಇಂಟು ಎಫಿಷಿಯನ್ಸಿ ಆಫ್ ಎ ಎಷ್ಟೈತ್ರಿ? 4. ದಿಸ್ ಈಸ್ ಅ ಟೋಟಲ್ ವರ್ಕ್. ಈ ವರ್ಕ್ ಅನ್ನ ಬಿ ಎಷ್ಟು ದಿನದಾಗ ಮಾಡ್ತಾನೆ? ಕ್ವಶನ್ ಬಿ ಡಿವೈಡೆಡ್ ಬೈ ಬಿ ಎಷ್ಟೈತ್ರಿ? 7. ನೋಡ್ರಿ, 20 into 4 80. 80 divided by 7. 7 ಎಷ್ಟಲೇ ಆಗುತ್ತೆ ರೀ ಇದು? 7 1s 1 is a remaining. 7 1s how much is remaining? 3 is a remaining. Just option ನೋಡ್ರಿ, ಇಷ್ಟೇ ಬರ್ದಿದ್ದಾನೆ. 11 ಇದನ್ನ ಪಾಯಿಂಟ್ ತಗೊಂಗಿಲ್ಲ ರೀ. 3/7. 11:3/7 is the answer. Okay, next question ನೋಡ್ರಿ. ಈ ಕ್ವಶನ್ ನೋಡ್ರಿ ಏನಿದೆ, ಥರ್ಡ್ ಒನ್. 18 women can complete a work in 12 days. 12 men can complete the same work in 9 days. In how many days will 8 men and 8 women complete the work? ಸೇಮ್ ಕ್ವಶನ್ ನಿಮ್ದು ಏನ್ ಫಸ್ಟ್ ಒನ್ ಬಿಡಿಸಿದ್ರಲ್ಲಿ ಅಲ್ಲಿ ಕೆಪಾಸಿಟಿ ಅಷ್ಟೇ ಐತಿ, ಅದು ಎಕ್ಸ್ಟೆನ್ಷನ್ ಐತಿ. ನೋಡ್ರಿ ಇಲ್ಲ, 18 women can complete a work in 12 days. ಸೇಮ್ ವರ್ಕ್ ಐತಿ, that reason we take equal to. ನೆಕ್ಸ್ಟ್ ನೋಡ್ರಿ, 12 men complete the same work in 9 days. ಕರೆಕ್ಟ್. ನಮಗಿಲ್ಲ ಡಬ್ಲ್ಯೂ ಅಂದ್ರೆ ಎಷ್ಟು, ಎಂ ಅಂದ್ರೆ ಏನು, ಕೆಪಾಸಿಟಿ ಕಂಡು ಹಿಡ್ಕೋಬೇಕ್ರಿ. ವುಮನ್ ಕೆಪಾಸಿಟಿ ಎಷ್ಟು, ಮೆನ್ ಕೆಪಾಸಿಟಿ ಎಷ್ಟು. ನೋಡ್ರಿ, ಡಬ್ಲ್ಯೂ ಇಲ್ಲೇ ಇಟ್ಕೋರಿ, ಎಂ ಡಿವೈಡೆಡ್ ಬೈ ಈಕ್ವಲ್ ಟು 12 into 9 divided by 18 into 12. ಇವಾಗ ನೋಡ್ರಿ, 12 ಕ್ಯಾನ್ಸಲ್. ನೆಕ್ಸ್ಟ್ 9 1s 9 2s. ಕೆಪಾಸಿಟಿ ಆಫ್ ವುಮನ್ is 1, ಕೆಪಾಸಿಟಿ ಆಫ್ ಮೆನ್ is 2. ನೆಕ್ಸ್ಟ್ ನೋಡ್ರಿ, ನಾವು ಟೋಟಲ್ ವರ್ಕ್ ಅನ್ನ ಕಂಡು ಹಿಡ್ಕೊಂಡು, ವಾಟ್ ಈಸ್ ಟೋಟಲ್ ವರ್ಕ್ ಮೀನ್ಸ್? ಟೋಟಲ್ ವರ್ಕ್ ಈಸ್ ಡೇಸ್ ಇಂಟು ಎಫಿಷಿಯನ್ಸಿ. ಡೇಸ್ ನೋಡ್ರಿ ಎಷ್ಟಿದೆ ಡೇಸು ಟೋಟಲ್ ವರ್ಕ್ ಒಳಗೆ. ಇವಾಗ ನೋಡ್ರಿ, ಟೋಟಲ್ ವರ್ಕ್ ಅಂದ್ರೆ ನಮ್ದು ಏನ್ ತಗೋಬೇಕ್ರಿ? ಏನಿದೆ? 18 ವುಮನ್ ಇಂಟು 12. ವುಮನ್ ಅಂದಲ್ಲಿ ವುಮನ್, ನೀವು ಇದೇ ಈಕ್ವೇಶನ್ ತಗೋಬೇಕತ್ತಿಲ್ಲ ರೀ. ಈ ಈಕ್ವೇಶನ್ ಹಾಕ್ರಿ, ಎಂ ಜಾಗದಾಗ ಏನೈತಿ ಅದನ್ನ ಹಾಕ್ರಿ. ನಂದು ವುಮನ್ ಈಕ್ವೇಶನ್ ತಗೊಂಡಿದ್ದೀನಿ. ವುಮನ್ ಎಷ್ಟಿದೆ ಕೆಪಾಸಿಟಿ? 1 ಇದೆ, ಅದನ್ನ ಹಾಕಿದ್ರೆ ಮುಗಿತ್ರಿ. 18 into 1 into 12 is the ಟೋಟಲ್ ವರ್ಕ್. ಈ ವರ್ಕ್ ಅನ್ನ ಯಾರು ಮುಗಿಸ್ತಾರತ್ತೆ ಇದ್ದಾನೆ? 8 men and 8 women ಟುಗೆದರ್ ಅಂತ ಇದ್ದಾನೆ. 8 men ಕೆಪಾಸಿಟಿ ಎಷ್ಟ್ರಿ? 2 ಪ್ಲಸ್ 8 women ಕೆಪಾಸಿಟಿ ಎಷ್ಟ್ರಿ? 1. 8 2s 16 ಪ್ಲಸ್ 8 1s 8. 18 into 12 divided by 16 plus 8 is 24. 12 1s 12 2s 2 1s 2 9s. 9 days complete the work. 8 men and 8 women together complete this work. Clear? Okay. Next question ಅನ್ನ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ, ನಿಮಗ್ ಟ್ರೈನ್ಸ್ ರಿಲೇಟೆಡ್ ಐತ್ರಿ. ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಐತಿ ಇದು ನಿಮಗ. ಟ್ರೈನ್ಸ್ ಮೇಲೆ ಪಕ್ಕ ಇರ್ತೈತ್ರಿ ಕ್ವಶನ್. ಇವಾಗ ಯಾವ 2 ಕಾನ್ಸೆಪ್ಟ್ ಅನ್ನ ಬಿಡಿಸ್ತೀನಿ, ಅವ್ 2 ಕಾನ್ಸೆಪ್ಟ್ ಅನ್ನ ಪರ್ಫೆಕ್ಟ್ ಮಾಡ್ಕೊಂಡು ಹೋಗಿ. ಓಕೆ, 1 ಏನಿದೆ ನೋಡ್ರಿ. ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ಕ್ರಾಸ್ 132 meters ಲಾಂಗ್ ಬ್ರಿಡ್ಜ್ ಬೈ 110 meter ಲಾಂಗ್ ಟ್ರೈನ್ ರನ್ನಿಂಗ್ ಎಟ್ ದ ಸ್ಪೀಡ್ ಆಫ್ 72 km/h? ಏನ್ ಕೊಟ್ಟಿದ್ದಾರೆ ನೋಡ್ರಿ, ಒಂದ್ ಬ್ರಿಡ್ಜ್ ಐತತ್ರಿ, ಆ ಬ್ರಿಡ್ಜ್ ಅನ್ನ ದಾಟಾಕ ನಮ್ಗೆ ಟೈಮ್ ಎಷ್ಟಕ್ಕಾಗುತ್ತೆ ಕಂಡಿಡಿದಿದ್ದಾನೆ.
ಇಲ್ಲಿ ನೋಡ್ರಿ ಇದು ನಮ್ದೇನು ಬ್ರಿಡ್ಜ್. ಓಕೆ, ಇದು ಬ್ರಿಡ್ಜ್ ಅಂತ ತಿಳ್ಕೊರಿ. ಈ ಬ್ರಿಡ್ಜ್ ಅನ್ನ ಇವಾಗ ನಮ್ದು ಒಂದು ಟ್ರೈನ್ ಇದೆ. ಇವಾಗ ಇದ್ರ ಲೆಂತ್ ಕೊಟ್ಟಿದ್ದಾನ್ರಿ, ಟ್ರೈನ್ ಲೆಂತ್ ಎಷ್ಟಿದೆ ಅಂತ ಕೊಟ್ಟಿದ್ದಾನ್ರಿ, 110 ಮೀಟರ್. ನೋಡ್ರಿ ಇಲ್ಲ, 110 ಮೀಟರ್ ಲಾಂಗ್ ಟ್ರೈನ್ ಕ್ರಾಸಸ್ ಬ್ರಿಡ್ಜ್ 132. ಇದ್ರದ್ದು ಪ್ಲಾಟ್ಫಾರ್ಮ್ ಏನ್ರಿ ಬ್ರಿಡ್ಜ್ ಲೆಂತ್ ಕೊಟ್ಟಿದ್ದಾನೆ, ಎಷ್ಟೈತ್ರಿ 132 ಮೀಟರ್. ಸ್ಪೀಡ್ ಆಫ್ ಟ್ರೈನು ಕೊಟ್ಟಿದ್ದಾನ್ರಿ, ಇದು ಎಷ್ಟು ಸ್ಪೀಡ್ ಇದೆ ಟ್ರೈನು, 72 ಕಿಲೋಮೀಟರ್ ಪರ್ ಅವರ್. ಕರೆಕ್ಟ್, ಟ್ರೈನ್ ಸ್ಪೀಡ್ ಕೊಟ್ಟಿದ್ದಾನೆ. ನಮಗ್ ಕಂಡಿಡಿ ಅಂದಿದ್ದೇನ್ರಿ, ಇವಾಗ ಟೈಮ್ ಕಂಡಿಡಿ ಅಂದಿದ್ದಾನೆ. ಒಂದು ನಿಮಗ ಯಾವಾಗ ರೀ ಒನ್ ಟ್ರೈನ್ ಬ್ರಿಡ್ಜ್ ದಾಟಿದೆ, ಪ್ಲಾಟ್ಫಾರ್ಮ್ ದಾಟಿದೆ, ಸ್ಕೂಲ್ ದಾಟಿದೆ, ಈ ತರ ಇನ್ನೊಂದು ಟ್ರೈನ್ ದಾಟಿದೆ, ಸ್ಟೇಷನ್ ದಾಟಿದೆ, ಇವಾಗೆಲ್ಲ ಟ್ರೈನ್ ಡಿಸ್ಟೆನ್ಸ್ ಏನಾಗಿದ್ರಿ, ಟ್ರೈನ್ ಲೆಂತ್ ಪ್ಲಸ್ ಪ್ಲಾಟ್ಫಾರ್ಮ್ ಲೆಂತ್ ಡಿಸ್ಟೆನ್ಸ್. ಓಕೆ, ನೆಕ್ಸ್ಟ್ ನಮ್ಗೆ ಯಾವಾಗೆಲ್ಲ ಟ್ರೈನು ಫೋಲ್ ದಾಟಿದೆ, ಸ್ಟ್ಯಾಂಡಿಂಗ್ ಪರ್ಸನ್, ರನ್ನಿಂಗ್ ಪರ್ಸನ್, ನೆಕ್ಸ್ಟ್ ಫ್ಲಾಗ್ ದಾಟಿದೆ, ಇವಾಗೆಲ್ಲ ನಮ್ದು ಟ್ರೈನ್ ಲೆಂತ್ ಏನ್ರಿ, ಡಿಸ್ಟೆನ್ಸ್ ಏನಾಗಿರ್ತೈತಿ, ಓನ್ಲಿ ಟ್ರೈನ್ ಲೆಂತ್. ಅಲ್ಲೆಲ್ಲ ಏನ್ರಿ ಡಿಸ್ಟೆನ್ಸ್ ಪರ್ಸನ್ ಆಗಿರ್ಬೋದು, ಸ್ಟೋನ್ ಆಗಿರ್ಬೋದು, ಫ್ಲಾಗ್ ಆಗಿರ್ಬೋದು, ಇವೆಲ್ಲ ಡಿಸ್ಟೆನ್ಸ್ ನೆಗ್ಲಿಜಿಬಲ್ ಇರ್ತೈತಿ. ಇವಾಗ ರೀ ಒಂದು ಬ್ರಿಡ್ಜ್ ದಾಟೈತಿ ಅಂದ್ರ ಬ್ರಿಡ್ಜ್ ಲೆಂತ್ ಟ್ರೈನ್ ಲೆಂತ್ ಎರಡು ತಗೋಬೇಕು. ಡಿಸ್ಟೆನ್ಸ್ ಈಕ್ವಲ್ ಟು ಏನಾತ್ರಿ, 110 ಮೀಟರ್ ಪ್ಲಸ್ 132 ಮೀಟರ್ ಆತ್ರಿ. ಸ್ಪೀಡ್ ಕೊಟ್ಟಿದ್ದಾನ್ರಿ, ಇದು ಮೀಟರ್ ದಾಗ ಐತ್ರಿ ಡಿಸ್ಟೆನ್ಸ್. ನಮಗೆಲ್ಲಾ ಆಪ್ಷನ್ ಸೆಕೆಂಡ್ ದಾವ ಮೀಟರ್ ಪರ್ ಸೆಕೆಂಡ್ ಆಗ್ಬೇಕ್ರಿ. ಹಂಗಂದ್ರೆ ಸ್ಪೀಡ್ ಅನ್ನ ಮೀಟರ್ ಕಿಲೋಮೀಟರ್ ಪರ್ ಅವರ್ ಇದ್ದದನ್ನ ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡೋದು ಹೆಂಗ, ಇಂಟು 5/18. 18 1s 18 4s 4 5s 20 ಮೀಟರ್ ಪರ್ ಸೆಕೆಂಡ್. ಬಿಕಾಸ್ ನಮಗೆಲ್ಲವೂ ಸೆಕೆಂಡ್ಸ್ ನಲ್ಲಿ ಬೇಕು ಆನ್ಸರ್. ಇವಾಗ ನೋಡ್ರಿ ಟೈಮ್ ಕಂಡುಹಿಡಿಬೇಕು. ಟೈಮ್ ಅಂದ್ರೆ ಏನು, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಆಲ್ರೆಡಿ ಮೆನ್ಷನ್, ಎಷ್ಟಾತ್ರಿ 242 ಡಿವೈಡೆಡ್ ಬೈ 20. 2 10s 2 1s 2 1s 2 2s 2 1s 12.1 second is the answer. ನೋಡ್ರಿ ಆಪ್ಷನ್ ಸಿ ಇಸ್ ರೈಟ್. ಕ್ಲಿಯರ್. ಒಂದ್ ಇದ್ರಲ್ಲಿ ಅಬ್ಸರ್ವ್ ಮಾಡ್ರಿ, ಟ್ರೈನ್ ಏನು ಪರ್ಸನ್ ದಾಡ್ತೈತೋ, ಸ್ಟ್ಯಾಂಡಿಂಗ್ ಏನ್ ರನ್ನಿಂಗ್ ಪರ್ಸನ್ ದಾಡ್ತೈತೋ, ಫೋಲ್ ದಾಡ್ತೈತೋ, ಫ್ಲಾಗ್ ದಾಡ್ತೈತೋ, ಆರ್ ಬ್ರಿಡ್ಜ್ ದಾಡ್ತೈತೋ, ಸ್ಟೇಷನ್ ದಾಡ್ತೈತೋ, ಇನ್ನೊಂದು ಟ್ರೈನ್ ದಾಡ್ತೈತೋ, ಅಲ್ಲಿ ಕಾನ್ಸಂಟ್ರೇಷನ್ ಮಾಡ್ರಿ. ಮೇನ್ ಆಗಿ ನಿಮಗೆ ಡಿಸ್ಟೆನ್ಸ್ ಗೊತ್ತಿರ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಅದೊಂದು ಟೈಪ್ ಆತ್ರಿ. ಇಲ್ಲಿ ಇನ್ನೊಂದು ಟೈಪ್ ಕ್ವಶನ್ಸ್ ಇದೆ ನೋಡ್ರಿ. ಇದು ಟ್ರೈನ್ ಮೇಲೆ ಇದಿರ್ತಕ್ಕಂಥ ಕ್ವಶನ್. 150 meter long train traveling at the speed of 54 kilometers per hour crosses a platform in 42 seconds. What is the length of the platform? ಇವಾಗ ನೋಡ್ರಿ ಒಂದು ಟ್ರೈನ್ ಇದೆ ರೀ, ಇದು ನಮ್ಮ ಟ್ರೈನು. ಈ ಟ್ರೈನ್ ಏನ್ ಮಾಡ್ತೈತ್ರಿ, ಇಲ್ಲೊಂದು ಪ್ಲಾಟ್ಫಾರ್ಮ್ ಇದೆ, ಇದು ಪ್ಲಾಟ್ಫಾರ್ಮ್. ಈ ಪ್ಲಾಟ್ಫಾರ್ಮ್ ಲೆಂತ್ ಕೊಟ್ಟಿಲ್ಲ, ಬಟ್ he mentioned in the question 150 meter long train. ಲೆಂತ್ ಆಫ್ ಟ್ರೈನ್ ಎಷ್ಟಾತ್ರಿ ನಮ್ದ 150 ಮೀಟರ್ ಆಯ್ತು. ದ ಸ್ಪೀಡ್ ಆಫ್ ಟ್ರೈನ್, ಇದ್ರ ಸ್ಪೀಡು ಕೊಟ್ಟಿದ್ದಾನೆ, ಎಷ್ಟು ಕೊಟ್ಟಿದ್ದಾನೆ, 54 ಕಿಲೋಮೀಟರ್ ಪರ್ ಅವರ್ ದೇ ಮೆನ್ಷನ್ ಇನ್ ದ ಕ್ವಶನ್. ಈ ಪ್ಲಾಟ್ಫಾರ್ಮ್ ದಾಟಕ್ ಟೈಮ್ ಕೊಟ್ಟಿದ್ದಾನೆ, ಎಷ್ಟಿದೆ 42 ಸೆಕೆಂಡ್. ನೋಡ್ರಿ, ಇದು ಮೀಟರ್ ದಾಗಿದೆ, ಅದು ಸೆಕೆಂಡ್ ಐತೆ, ಇದು ಮೀಟರ್ ಪರ್ ಸೆಕೆಂಡ್ ಆಗಬೇಕು. ಇಂಟು ಏನ್ ಮಾಡ್ರಿ 5/18. ನಿಮ್ಗೆ ಗೊತ್ತಲ್ಲ, ಇಲ್ಲಿ ನೋಡ್ರಿ ಮೀಟರ್ ದಾಗ ಆನ್ಸರ್ ಬೇಕು. 18 1s 18, 3s 3 5s 15 ಮೀಟರ್ ಪರ್ ಸೆಕೆಂಡ್ ಇಸ್ ಸ್ಪೀಡ್.
ಇವಾಗ ನೋಡ್ರಿ ಒಂದ್ ಟ್ರೈನ್ ಒಂದ್ ಪ್ಲಾಟ್ಫಾರ್ಮ್ ನಾಟೈತೆ ಅಂದ್ರೆ ಡಿಸ್ಟೆನ್ಸ್ ಏನ್ ತಗೋಬೇಕು, ಟ್ರೈನ್ ಲೆಂತ್ ಪ್ಲಸ್ ಪ್ಲಾಟ್ಫಾರ್ಮ್ ಲೆಂತ್. ಕರೆಕ್ಟ್. ನಮಗೆ ಡಿಸ್ಟೆನ್ಸ್ ಕಂಡು ಹಿಡಿಬೇಕು, ಸ್ಪೀಡ್ ಇಂಟು ಟೈಮ್. ಯಾಕಂದ್ರೆ ಪ್ಲಾಟ್ಫಾರ್ಮ್ ಲೆಂತ್ ಇರುದಿಲ್ರಿ ಡಿಸ್ಟೆನ್ಸ್ ಅಲ್ಲಿ. ಡಿಸ್ಟೆನ್ಸ್ ಅಂದ್ರೆ ಏನು, ಟ್ರೈನ್ ಲೆಂತ್ 150 ಮೀಟರ್ ಪ್ಲಸ್ ಪ್ಲಾಟ್ಫಾರ್ಮ್ ಲೆಂತ್. ವಿ ನೋ ದಟ್, ವಿ ಡೋಂಟ್ ನೋ. ಅದನ್ನ ಕಂಡು ಹಿಡಿಬೇಕ್ರಿ. ಸ್ಪೀಡ್ ಎಷ್ಟಿದೆ 15, ಟೈಮ್ ದೇ ಮೆನ್ಷನ್ ಇನ್ ದ ಕ್ವಶನ್ 42. 15 2s are 30, 15 4s are 60, 60 plus 3 630. 150 plus platform length. Num platform length 150 ಆ ಸೈಡ್ ಹೋಗುತ್ತೆ, ಮೈನಸ್ ಪ್ಲಾಟ್ಫಾರ್ಮ್ ಲೆಂತ್ ಇಸ್ ಈಕ್ವಲ್ ಟು 630 ಮೈನಸ್ 150. ಮೈನಸ್ ಮಾಡಿದ್ರೆ ಎಷ್ಟಾತ್ರಿ, 250. 200 430. 50 plus 430 is 480. Length of platform is 480 meter. It's very 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 important concept in the trains. ಇದ್ರ ಮೇಲೆ ಪಕ್ಕ ಇರ್ತೈತಿ. ಒನ್ ಡೇ ಒಳಗೆ 3 ಶಿಫ್ಟ್ ಬರ್ದಿರ್ತಾರ, 2 ಶಿಫ್ಟ್ ಒಳಗೆ ಪಕ್ಕ ಕ್ವಶನ್ಸ್ ಬರದ್ರಿ. ಇದ್ರ ಮೇಲೆ ಇನ್ನೂ ಒಂದಿಷ್ಟು ಕಾನ್ಸೆಪ್ಟ್, ಇನ್ನೂ ಒಂದಿಷ್ಟು ಕ್ವಶನ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರಿ. ಇದೇ ಸೇಮ್ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಇದರಲ್ಲಿ ನಿಮಗ ಎವರೇಜ್ ಸ್ಪೀಡ್ ಮೇಲೆ ಕ್ವಶನ್ಸ್ ಕೂಡ ಕೇಳ್ತಿದ್ದಾರೆ. ಎವರೇಜ್ ಸ್ಪೀಡ್ ಮೇಲೆ ಯಾವ ತರ ಬರ್ತಾವ ನೋಡ್ರಿ ಕ್ವಶನ್. ನೋಡ್ರಿ, a man goes to his office from house at the speed of 5 kilometers per hour, returns to house at the same route at the speed of 20 kilometers per hour. Average speed during the journey. ನೋಡ್ರಿ ಇಲ್ಲ ಕ್ವಶನ್ ಏನಿದೆ ಹೇಳ್ತೀನಿ ನಿಮಗೆ, ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. a man ಏನ್ ಮಾಡ್ತಾನ್ರಿ, ಆಫೀಸ್ಗೆ ಹೋಗ್ತಾನೆ. ಮನೆಯಿಂದ ಹೌಸ್ ಇಂದ ಆಫೀಸ್ ಹೋಗ್ತಾನ್ರಿ. ಹೋಗ್ಬೇಕಾದ್ರೆ ಅವನ್ ಸ್ಪೀಡ್ ಎಷ್ಟಿರ್ತೈತಿ, 5 ಕಿಲೋಮೀಟರ್ ಪರ್ ಅವರ್ ಇರ್ತೈತಿ. ರಿಟರ್ನ್ ಬರ್ತಾನೆ, ಆಫೀಸ್ ವರ್ಕ್ ಎಲ್ಲ ಮುಗಿತ್ರಿ, ಆಫೀಸ್ದಾಗಿಂದ ಎಲ್ಲವೂ ವರ್ಕ್ ಮುಗಿತ್ರಿ. ವರ್ಕ್ ಮುಗಿದ್ಮೇಲೆ ಏನ್ ಮಾಡ್ತಾನೆ, ರಿಟರ್ನ್ ಬರ್ಬೇಕಾದ್ರೆ ಸ್ಪೀಡ್ ಎಷ್ಟಿರ್ತೈತಿ, 20 ಕಿಲೋಮೀಟರ್ ಪರ್ ಅವರ್ ಇಸ್ ದಿ ಸ್ಪೀಡ್ ಆಫ್. ನೋಡ್ರಿ, ಎವರೇಜ್ ಸ್ಪೀಡ್ ಕಂಡು ಹಿಡಿಬೇಕಾದ್ರೆ 2 ಫಾರ್ಮುಲಾ ಬರ್ತಾವ. ಒಂದು ಸೇಮ್ ಡಿಸ್ಟೆನ್ಸ್ ಇದ್ದಾಗ, ಒಂದು ಡಿಫ್ರೆಂಟ್ ಡಿಸ್ಟೆನ್ಸ್ ಇರ್ಲಿ, ಸೇಮ್ ಡಿಸ್ಟೆನ್ಸ್ ಇರ್ಲಿ. ಕರೆಕ್ಟ್. ಸೇಮ್ ಡಿಸ್ಟೆನ್ಸ್ ಇದ್ದಾಗ ಫಾರ್ಮುಲಾ ಏನ್ ಬರ್ಸಿದೀವಿ, ಎವರೇಜ್ ಸ್ಪೀಡ್ ಈಕ್ವಲ್ ಟು 2 into speed 1 into speed 2 divided by s1 plus speed 1 plus speed 2. ಇಲ್ಲಿ S1 S2 ಏನ್ ತಗೋಬೇಕು, S1 ಅಂದ್ರೆ ಹೋಗುದ್ ಸ್ಪೀಡು, ರಿಟರ್ನ್ ಬರೋದೇನ್ರಿ S2. 2 into S1 is 5 into 25, 20. 5 plus 20 ಎಷ್ಟ್ರಿ, 25. 5 plus 25, 5 1s 5 5s 5 1s 5 4s 4 2s 8 kilometer per hour is the average speed. ಇದು ಯಾವಾಗ ಅಪ್ಲೈ ಮಾಡ್ಬೇಕಂದ್ರೆ ಈ ಫಾರ್ಮುಲಾ ರೀ, ನೋಟ್ ಮಾಡ್ಕೋರಿ. ಸೇಮ್ ಡಿಸ್ಟೆನ್ಸ್ ಇದ್ದಾಗ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಇಫ್ ಇನ್ ಕೇಸ್ ಡಿಫ್ರೆಂಟ್ ಡಿಸ್ಟೆನ್ಸ್ ಇತ್ತಂದ್ರೂ ಏನು ತಲೆ ಕೆಡಿಸ್ಕೋಬೇಡ್ರಿ. ಡಿಫ್ರೆಂಟ್ ಡಿಸ್ಟೆನ್ಸ್ ಇದ್ದಾಗ ಎವರೇಜ್ ಸ್ಪೀಡ್ ಫಾರ್ಮುಲಾ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಮಾಡಿದ್ರೆ ಮುಗಿತು. ಯಾವುದೇ ಇದು ಸೇಮ್ ಇದ್ದಾಗ ಬರ್ತೈತ್ರಿ, ಡಿಫ್ರೆಂಟ್ ಡಿಸ್ಟೆನ್ಸ್ ಇದ್ದಾಗ. ಇದು ಶಾರ್ಟ್ ಕಟ್ ಆಗಿ ನಾವು ಸೇಮ್ ಡಿಸ್ಟೆನ್ಸ್ ಇದ್ದಾಗ ಯೂಸ್ ಮಾಡ್ತೀವಿ. ನಮ್ದು ಆನ್ಸರ್ ಏನಾತ್ರಿ ಈ ಕ್ವಶನ್ ಬಿ 8 ಕಿಲೋಮೀಟರ್ ಪರ್ ಅವರ್. ಓಕೆ, ಎವರೇಜ್ ಸ್ಪೀಡ್ ಕೂಡ ಬಹಳ ಇಂಪಾರ್ಟೆಂಟ್ ರೀ, ಅದನ್ನು ನೋಡ್ಕೋರಿ. ಓಕೆ, ಓಕೆ. A train runs at a normal speed of 70 kilometers per hour. How much distance will it cover in 24 minutes? ಡಿಸ್ಟೆನ್ಸ್ ಕಂಡಿಡಿ ಅಂದಿದ್ದಾರೆ ನಮಗೆ. ಇವಾಗ ಡಿಸ್ಟೆನ್ಸ್ ಅಂದ್ರೆ ಏನು ಗೊತ್ತಿರಬೇಕ್ರಿ. ಡಿಸ್ಟೆನ್ಸ್ ಅಂದ್ರೆ ಸ್ಪೀಡ್ ಇಂಟು ಟೈಮ್. ಸ್ಪೀಡ್ ಕೊಟ್ಟಿದ್ದಾರೆ ಸ್ಪೀಡ್ ಈಸ್ 70 ಕಿಲೋಮೀಟರ್ ಪರ್ ಅವರ್. ಟೈಮ್ ಕೊಟ್ಟಿದ್ದಾರೆ, ಟೈಮ್ ಎಷ್ಟಿದೆ, 24 ಮಿನಿಟ್ ಇದೆ.
ನಮ್ ಕಂಡಿಡಿಯಂದಿದ್ದೇನ್ರಿ ದೂರ ಕಿಲೋಮೀಟರ್ದಾಗ ಕಂಡಿಡಿಬೇಕು. ಕಿಲೋಮೀಟರ್ದಾಗ ಕಂಡಿಡಿಬೇಕಂದ್ರೆ ನಮ್ ಸ್ಪೀಡ್ ಕಿಲೋಮೀಟರ್ ಫರ್ ಅವರ್ ಐತಿ, ಕರೆಕ್ಟ್ ಐತಿ. ಟೈಮ್ ಅವರ್ಸ್ ದಲ್ಲೇ ಇರಬೇಕು, ನಮ್ದ ಕಿಲೋಮೀಟರ್ದಾಗ ಡಿಸ್ಟೆನ್ಸ್ ಬೇಕಾಗ್ತದ. ಇದು ನಮಗ್ ಅವರ್ಸ್ ದಲ್ಲಿ ಬೇಕಾಗ್ತಾರ ಏನ್ ಮಾಡ್ಬೇಕ್ರಿ, ಮಿನಿಟ್ ಟು ಅವರ್ಸ್. ಒಂದ್ ನಿಮ್ಗೆ ಹೇಳ್ತೀನಿ ನೋಡ್ರಿ, ಯಾವಾಗೆಲ್ಲ ಅವರ್ಸ್ ದಿಂದ ಮಿನಿಟ್ ಕನ್ವರ್ಟ್ ಆಗ್ಬೇಕಲ್ಲ ಅವಾಗ ಇಂಟು 60 ಮಾಡ್ತೀವಿ. ಮಿನಿಟ್ ದಿಂದ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಇಂಟು 60 ಮಾಡ್ತೀವಿ. ಅದೇ ಸೆಕೆಂಡ್ ಟು ಮಿನಿಟ್ ಬರಾಕತ್ತಿತ್ತಾರ ಡಿವೈಡೆಡ್ ಬೈ 60 ಮಾಡ್ಬೇಕು. ಮಿನಿಟ್ ಟು ಅವರ್ಸ್ ಬರಾಕತ್ತಿತ್ತಾರ ಡಿವೈಡೆಡ್ ಬೈ 60 ಮಾಡ್ಬೇಕು. ಇವಾಗ ಏನಾಗ್ತಿದೆ, ನಮ್ದ ಮಿನಿಟ್ ಒಳಗೈತಿ ಅವರ್ದಾಗ ಬೇಕು. ಅವರ್ದಾಗ ಬೇಕಂದ್ರೆ ಏನ್ ಮಾಡ್ಬೇಕ್ರಿ, ಮಿನಿಟ್ ಇದ್ದನ್ನ ಅವರ್ದಾಗ ಮಾಡ್ಬೇಕಂದ್ರ ಮಿನಿಟ್ ಟು ಅವರ್ ಬರ್ಬೇಕಂದ್ರ ಡಿವೈಡೆಡ್ ಬೈ 60 ಮಾಡ್ಬೇಕು. ಓಕೆ, ಇವಾಗ ನೋಡ್ರಿ ಸ್ಪೀಡ್ ಇದೆ, ಟೈಮ್ ಇದೆ. 70 ಇಂಟು 24 ಡಿವೈಡೆಡ್ ಬೈ 60. 0 0 6 1 6 4 7 4 28 ಕಿಲೋಮೀಟರ್. ಆಪ್ಷನ್ ಇಸ್ ಮೇನ್ ಆಗಿ ನಿಮಗೆ ಈ ಕಾನ್ಸೆಪ್ಟ್ ಬೇಕು, ಏನೂ ಇಲ್ಲ ರೀ. ಫಾರ್ಮುಲಾ ಡೈರೆಕ್ಟ್ ಸ್ಪೀಡ್ ಕೊಟ್ಟಿರ್ತಾನೆ, ಟೈಮ್ ಕೊಟ್ಟಿರ್ತಾನೆ. ಬಟ್ ಟೈಮ್ ಅನ್ನ ಏನ ಅಥವಾ ಟೈಮ್ ಕೊಡ್ಬೋದು ಅಥವಾ ಸ್ಪೀಡ್ ಅನ್ನ ಯೂನಿಟ್ ಚೇಂಜ್ ಮಾಡಿರ್ತಾನೆ. ಯೂನಿಟ್ ಒಳಗೆ ಚೇಂಜ್ ಆಗುವಂತದ್ದು ಕಿಲೋಮೀಟರ್ ಪರ್ ಅವರ್ ಕೊಡಬೇಕು, ಮೀಟರ್ ಪರ್ ಸೆಕೆಂಡ್ ಅನ್ನ ಕೊಡಬೇಕು. ಅದರ್ವೈಸ್ ಟೈಮ್ ಅನ್ನ ಮಿನಿಟ್ ಒಳಗೆ ಕೊಡ್ಬೋದು, ಸೆಕೆಂಡ್ ಒಳಗೆ ಕೊಡ್ಬೋದು, ಅವರ್ದ. ನಮಗೆ ಯಾವ ತರ ನಮ್ದು ಆಪ್ಷನ್ಸ್ ಯಾವ ತರ ಎದರಲ್ಲಿ ಕಂಡಿಡಿ ಅಂದಿದ್ದಾನೆ ಅದು ಮುಖ್ಯ. ಕಿಲೋಮೀಟರ್ದಾಗ ಕಂಡಿಡಿ ಅಂದಾನಂದ್ರ ನಮ್ದು ಎನಿ ಕಂಡೀಷನ್ ಡಿಸ್ಟೆನ್ಸ್ ಸ್ಪೀಡ್ ಕಿಲೋಮೀಟರ್ ಪರ್ ಅವರ್ ಆಗಿರ್ಬೇಕು, ಟೈಮ್ ಅವರ್ ದಲ್ಲೇ ಇರಬೇಕು. ಇಫ್ ಇನ್ ಕೇಸ್ ಡಿಸ್ಟೆನ್ಸ್ ಏನಾದ್ರೂ ಮೀಟರ್ ದಲ್ಲಿ ಕಂಡಿಡಿ ಅಂತಂದ್ರೆ ಸ್ಪೀಡ್ ಮೀಟರ್ ಪರ್ ಸೆಕೆಂಡ್ ದಲ್ಲೇ ಇರಬೇಕು. ನೆಕ್ಸ್ಟ್ ನಮ್ದ ಟೈಮ್ ಸೆಕೆಂಡ್ ದಲ್ಲೇ ಇರಬೇಕು. ಕ್ಲಿಯರ್? ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್. ಇಲ್ಲಿ ಮತ್ತೆ ಟ್ರೈನ್ ಮೇಲೆ ಐತ್ ನೋಡ್ರಿ. ಯಾಕೆ ಇದ್ರ ಮೇಲೆ ಒತ್ತಿ ಹೇಳ್ತಿದ್ದೀನಿ ಅಂದ್ರೆ ಟ್ರೈನ್ ಮೇಲೆ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ರೀ. ಎಷ್ಟು ಎಕ್ಸಾಮ್ಸ್ ಹೊಡೆದಿವಲ್ರಿ ಅಷ್ಟು ಕ್ವಶನ್ ಪೇಪರ್ ದಲ್ಲಿ ಈ ತರ ಕ್ವಶನ್ಸ್ ಇವೆ. ಓಕೆ, ಇವಾಗ ನೋಡ್ರಿ, a cargo trains runs with a speed of 72 km per hour, crosses a 250 meter long platform in 26 seconds. Find the length of the cargo train. ಇದೇ ಬಿಡಿಸಿರ್ತಕ್ಕಂತ ಕ್ವಶನ್ ಸೇಮ್. ಅಲ್ಲಿ ಪ್ಲಾಟ್ಫಾರ್ಮ್ ಲೆಂತ್ ಕೇಳಿದ, ಇಲ್ಲಿ ಟ್ರೈನ್ ಲೆಂತ್ ಕಂಡಿಡಿ ಅಂದಿದ್ದಾನೆ. ಸೇಮ್ ರೀ, ಡಿಸ್ಟೆನ್ಸ್ ಕಂಡಿಡಿಬೇಕು. ಯಾಕ್ರಿ ಡಿಸ್ಟೆನ್ಸ್ ಅಂದ್ರೆ, ಡಿಸ್ಟೆನ್ಸ್ ಅಂದ್ರನ ಟ್ರೈನ್ ಲೆಂತ್ ಪ್ಲಸ್ ಪ್ಲಾಟ್ಫಾರ್ಮ್ ಲೆಂತ್. ಡಿಸ್ಟೆನ್ಸ್ ಅಂದ್ರನ ಏನ್ರಿ, ಟ್ರೈನ್ ಲೆಂತ್ ಪ್ಲಸ್ ಪ್ಲಾಟ್ಫಾರ್ಮ್ ಲೆಂತ್. ಇದ್ರಲ್ಲಿ ನಮಗೆ ಪ್ಲಾಟ್ಫಾರ್ಮ್ ಲೆಂತ್ ಯಾವ್ದು ಕೊಟ್ಟಿದ್ದಾನ್ರಿ, ಪ್ಲಾಟ್ಫಾರ್ಮ್ ಲೆಂತ್ 250 ಕೊಟ್ಟಿದ್ದಾನೆ. ಇದನ್ನ ಕಂಡಿಡಿಬೇಕು. ಟ್ರೈನ್ ಲೆಂತ್ ಎಷ್ಟೈತೋ ಗೊತ್ತಿಲ್ಲ, ಅದನ್ನ ಕಂಡಿಡಿಬೇಕು. ಡಿಸ್ಟೆನ್ಸ್ ಅಂದ್ರೆ ಏನ್ರಿ, ಸ್ಪೀಡ್ ಇಂಟು ಟೈಮ್. ಆಲ್ರೆಡಿ ಸ್ಪೀಡ್ ಮೆನ್ಷನ್ ಮಾಡಿದ್ದಾನೆ. ಎಷ್ಟಿದೆ ರೀ, 72. 5/18 ಮಾಡ್ತೀನಿ ಬಿಕಾಸ್ ಮೀಟರ್ಸ್ ದಲ್ಲಿ ಇದೆ ಎಲ್ಲವೂ. ಇಂಟು ಟೈಮ್ ಎಷ್ಟಿದೆ ನೋಡ್ರಿ, ಟೈಮ್ 26 ಸೆಕೆಂಡ್ ದಲ್ಲೇ ಇದೆ ರೀ, ಕರೆಕ್ಟ್ ಇದೆ. ಈಕ್ವಲ್ ಟು ಏನಾಯ್ತು, ಟ್ರೈನ್ ಲೆಂತ್ ಪ್ಲಸ್ 250. 18 1 18 4 4 5 20 20 26 ಎಷ್ಟ್ರಿ, 5 2 0. 26 ಡಬಲ್ is 52 0 0. ಟ್ರೈನ್ ಲೆಂತ್ ಪ್ಲಸ್ 250. ಇವಾಗ ನೋಡ್ರಿ ನಮ್ಗೆ ಟ್ರೈನ್ ಲೆಂತ್ ಬೇಕು 250 ಆರ್ಸ್. 250 ಆ ಸೈಡ್ ಹೋದ್ರೆ ಏನಾಯ್ತು, ಮೈನಸ್ 520 ಮೈನಸ್ 250. 300 ಆಗ್ಬೇಕ್ರೆ ಎಷ್ಟು ಆಡ್ ಮಾಡ್ಬೇಕು, 50. 300 ಗಿಂತ ಎಷ್ಟು ಜಾಸ್ತಿ ಐತ್ರಿ, 220. 50 ಪ್ಲಸ್ 220 270 ಮೀಟರ್. ಆನ್ಸರ್ ಇಸ್ 270 ಮೀಟರ್. ಕ್ಲಿಯರ್? ಇದ್ರ ಮೇಲೆ ನೋಡ್ರಿ, ಒಂದು ಟ್ರೈನ್ ಲೆಂತ್ ತರ ಕಂಡಿಡಿಯತ್ತಾನು ಅಥವಾ ಪ್ಲಾಟ್ಫಾರ್ಮ್ ಲೆಂತ್ ತರ ಕೇಳ್ತಾನ್ರಿ. ಇದೇಗಿನ ಕ್ವಶನ್ ದಾಗ ಪ್ಲಾಟ್ಫಾರ್ಮ್ ಲೆಂತ್ ಹೌ ಟು ಫೈಂಡ್ ಔಟ್ ಕಂಡು ಹಿಡಿದಿದ್ದೀವ್ರಿ ನಾವು. ಇವಾಗ ನೋಡ್ರಿ ಟ್ರೈನ್ ಲೆಂತ್ ಕಂಡಿಡಿದ್ವಿ. ಸೇಮ್ ಅದೇ ತರನ ಮಾಡುದು, ಏನು ವ್ಯತ್ಯಾಸ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಈ ಕ್ವಶನ್ ಅನ್ನ ನೋಡ್ಕೋರಿ. 120 meter long train running with the speed of 20 meter per second and 130 meter long train B is running with the speed of 30 meter per second opposite direction. The time taken by train B to cross train A is. ಕ್ವಶನ್ ಏನ್ರಿ, ಎರಡು ಟ್ರೈನ್ ಮೂವ್ ಆಗಿರ್ತಾವ. ಇವಾಗ ಒಂದು ಟ್ರೈನ್ ಏನಾಗಿರ್ತದೆ,
ಈ ಟ್ರೈನ್ ಈ ತರ ಮೂವ್ ಆಗಿರ್ತದೆ, ಈ ಟ್ರೈನ್ ಎರಡು ಟ್ರೈನ್ ಏನಿರ್ತಾವ ಅಪೋಸಿಟ್ ಬರ್ತಿರ್ತಾವ. ನಿಮಗ ಒಂದು ಟ್ರೈನ್ ಎರಡು ಮೂವ್ ಆಗೋದರ ಕೇಳ್ತಾರೆ ಕ್ವಶನ್, ಅಥವಾ ಇನ್ನೊಂದ್ ಏನಂದ್ರ ಪ್ಲಾಟ್ಫಾರ್ಮ್ ಲೆಂತ್ ಕಂಡಿಡ್ರಿ ಅಥವಾ ಟ್ರೈನ್ ಲೆಂತ್, ಇದೇಗ ಎರಡು ಸಾಲ್ವ್ ಮಾಡಿದ್ರ ಅದರ ಇವೆ ಎರಡು ಕ್ವಶನ್ ಕೇಳುವಂತ ಸಾಧ್ಯತೆ ಜಾಸ್ತಿ ಐತಿ. ಅದಕ್ಕೆ ಇಲ್ಲಿ ನೋಡ್ರಿ, ಯಾವಾಗ ಇವೆರಡದು ಲೆಂತ್ ಕೊಟ್ಟಿದ್ದಾನ್ರಿ, ಇದ್ರದ್ದು 120 ಮೀಟರ್ ಇದೆ ಅಂತ ಕೊಟ್ಟಿದ್ದಾನೆ, ಇದ್ರ ಲೆಂತ್ ಎಷ್ಟು ಕೊಟ್ಟಿದ್ದಾನೆ ಅವನು, ಟ್ರೈನ್ ಬಿ ಲೆಂತ್ ಈಸ್ 130 ಮೀಟರ್ ಕೊಟ್ಟಿದ್ದಾನೆ. ಕರೆಕ್ಟ್. ಇದ್ರದ್ದು ಸ್ಪೀಡ್ ಕೊಟ್ಟಿದ್ದಾನೆ, ಅದರದ್ದು ಸ್ಪೀಡ್ ಕೊಟ್ಟಿದ್ದಾನೆ. ಎಷ್ಟಿದೆ ರೀ ಸ್ಪೀಡ್, ಇದು 20 ಮೀಟರ್ ಪರ್ ಸೆಕೆಂಡ್ ಇದೆ, ಇದು 30 ಮೀಟರ್ ಪರ್ ಸೆಕೆಂಡ್ ಇದೆ. ಕರೆಕ್ಟ್. ಒಂದ್ ಥಿಂಗ್ ನೋಡ್ಕೋರಿ, ರಿಲೇಟಿವ್ ಸ್ಪೀಡ್ ಏನಾಗಿರ್ತೈತಿ, ಅಪೋಸಿಟ್ ಡೈರೆಕ್ಷನ್ ದಾಗಿದ್ದಾಗ, ಸೇಮ್ ಡೈರೆಕ್ಷನ್ ದಾಗಿದ್ದಾಗ ರಿಲೇಟಿವ್ ಸ್ಪೀಡ್ ಏನಾಗಿರ್ತೈತಿ. ಕರೆಕ್ಟ್. ಇವಾಗ ನಮಗ ಕಂಡಿಡಿ ಅಂದಿದ್ ಏನ್, ಇವಾಗ ಟೈಮ್ ಟೇಕನ್. ಟೈಮ್ ಅಂದ್ರೆ ಏನು, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಅಂತ ಒಂದ್ ಟ್ರೈನ್ ಇನ್ನೊಂದ್ ಟ್ರೈನ್ ಕ್ರಾಸ್ ಮಾಡ್ಬೇಕಂದ್ರೆ ಎರಡು ಡಿಸ್ಟೆನ್ಸ್ ಅನ್ನ ಆಡ್ ಮಾಡೇ ತಗೋಬೇಕು. ಎರಡು ಟ್ರೈನ್ ಇನ್ ಡಿಸ್ಟೆನ್ಸ್ ಕೂಡಿಸಿದ್ರೆ 120 ಪ್ಲಸ್ 130 ಈಸ್ 250 ಮೀಟರ್. ಕರೆಕ್ಟ್ ಆಗ್ತದೆ. ಕರೆಕ್ಟ್. ಬಟ್ ಇಲ್ಲಿ ನೋಡ್ಬೇಕಾಗಿರೋದು ಸ್ಪೀಡ್ ಅನ್ನ ಏನ್ ತಗೋಬೇಕು, ಈ ಟ್ರೈನ್ ತಗೋಬೇಕು, ಅದ್ರ ರಿಲೇಟಿವ್ ಸ್ಪೀಡ್ ಎರಡು ಅಪೋಸಿಟ್ ಅದಾವ ಅಂದ್ರ ಎರಡು ಟ್ರೈನ್ ಸ್ಪೀಡ್ ಅನ್ನ ಪ್ಲಸ್ ಮಾಡ್ರಿ. ಇವ ಏನಾದ್ರು ಸೇಮ್ ಡೈರೆಕ್ಷನ್ ದಾಗ ಎರಡು ಟ್ರೈನ್ ಹೋಗ್ತಿದ್ವು ಅಂದ್ರ ಸ್ಪೀಡ್ ಗಳನ್ನ ಮೈನಸ್ ಮಾಡ್ರಿ. ಕರೆಕ್ಟ್. ಇವಾಗ ಎರಡು ಅಪೋಸಿಟ್ ಡೈರೆಕ್ಷನ್ ಅದಾವು. 20 ಪ್ಲಸ್ 30 ಇಸ್ 50 ಮೀಟರ್ ಪರ್ ಸೆಕೆಂಡ್. 005 ಒನ್ಸ ಎಷ್ಟಾತ್ರಿ, 5 ಸೆಕೆಂಡ್. ಟೈಮ್ ಎಷ್ಟು ಹೋಗ್ತೈತ್ರಿ, 5 ಸೆಕೆಂಡ್. ಆನ್ಸರ್ ಇಸ್ 5 ಸೆಕೆಂಡ್. ಗೊತ್ತಾದ್ರೆ ರಿಲೇಟಿವ್ ಸ್ಪೀಡ್ಸ್ ಏನಿರ್ತಾವ, ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ತಗೋಬೇಕು. ಸ್ಪೀಡ್ ಏನ್ ಸೇಮ್ ಡೈರೆಕ್ಷನ್ ದಾವು ಅಥವಾ ಅಪೋಸಿಟ್ ಡೈರೆಕ್ಷನ್ ದಾವು. ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್. ನಿಮ್ಗ ಮೀನ್ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ನೋಡಿಲ್ಲ ಒಂದ್ಸಲ ನಮ್ದ ಬಿಫೋರ್ ವಿಡಿಯೋ ಪಾರ್ಟ್ 1 ಪಾರ್ಟ್ 2 ಎರಡು ನೋಡ್ಕೊಂಬರ್ರಿ. ಇಲ್ಲಿ ಮೀನ್ ಆಗಿದ್ರೆ ಇಲ್ಲಿ ಮೀಡಿಯನ್ ಬಗ್ಗೆ ಹೇಳ್ತೀನಿ, ಮೋಡ್ ಬಗ್ಗೆ ಹೇಳ್ಕೊಡ್ತೀನಿ. ಬರ್ರಿ. ಏನಿಲ್ಲ ರೀ, ಮೀಡಿಯನ್ ಅಂದ್ರೆ ಏನು, ಒಂದಿಷ್ಟು ಸಂಖ್ಯೆಗಳನ್ನ ಕೊಟ್ಟಿರ್ತಾನೆ. ಇವು ಮೀನ್ ಮೀಡಿಯನ್ ಮೋಡ್ ಒಳಗ್ರಿ ಒಂದು ಕ್ವಶನ್ ಫಿಕ್ಸ್ ಇರತ್ತೆ, ಕಂಪಲ್ಸರಿ ಅದು. ಇರ್ಲಿಲ್ಲ ಅಂದ್ರೆ ಪೇಪರ್ ಇರುವುದಿಲ್ಲ. ಗೊತ್ತಾದ್ರೆ ಇಲ್ಲಿ ನೋಡ್ರಿ ಏನಿದೆ, ಮೀಡಿಯನ್. ಮೀಡಿಯನ್ ಕಂಡಿಡಿ ಅಂತಂದ್ರೆ ಏನ್ ಮಾಡ್ರಿ, ಫಸ್ಟ್ ಏರಿಕೆ ಕ್ರಮ ಇನ್ಕ್ರೀಸಿಂಗ್ ಆರ್ಡರ್ ಒಳಗೆ ಬರಿಬೇಕು ನಂಬರ್ಸ್ ಅನ್ನ. ಫಸ್ಟ್ ನಂಬರ್ ಯಾವ್ದು ಬರತ್ರಿ ಇನ್ಕ್ರೀಸಿಂಗ್ ಆರ್ಡರ್ ಒಳಗ, ಫಸ್ಟ್ ನಂಬರ್ ಈಸ್ 16, ನೆಕ್ಸ್ಟ್ ನಂಬರ್ ಈಸ್ 27, ನೆಕ್ಸ್ಟ್ ನಂಬರ್ ಯಾವ್ದು ಬರದ್ರಿ 32, ನೆಕ್ಸ್ಟ್ ನಂಬರ್ ಯಾವ್ದು ಬರದ್ರಿ 35, ನೆಕ್ಸ್ಟ್ ನಂಬರ್ ಯಾವ್ದು ಬರದ್ರಿ 45, ನೆಕ್ಸ್ಟ್ ನಂಬರ್ ಯಾವ್ದು ಬರದ್ರಿ 58, ನೆಕ್ಸ್ಟ್ 64, ನೆಕ್ಸ್ಟ್ 76. ಇಷ್ಟು ಬರ್ಕೊಂಡ್ ಮೇಲತ್ತ ಎಷ್ಟು ನಂಬರ್ಸ್ ಆಗ್ತಾವ ಇವು ಎನಸ್ರಿ, 1 2 3 4 5 6 7 8 8 ನಂಬರ್ಸ್ ಅದಾವ್ರಿ. 8 ಅದಾವಲ್ರಿ, 1 2 3 4 5 6 7 8 ನಂಬರ್ಸ್ ಅದಾವ. ಇವೆಲ್ಲವೂ ಎನಿಸಿದಾಗ ಇವನ್ ನಂಬರ್ಸ್ ಆಗಿದ್ದು ತಿಳ್ಕೊರಿ. ಮಿಡಲ್ ಯಾವ್ದು ಬರ್ತದ್ರಿ ಇಲ್ಲಿ ಅಂದ್ರೆ ಏನ್ ಮಾಡ್ಬೇಕು, ಈ ಸೈಡ್ 3 ನಂಬರ್ಸ್ ಬಿಡ್ತೀರಿ, ಈ ಸೈಡ್ 3 ನಂಬರ್ಸ್ ಬಿಡ್ತೀರಿ. ಇವಾಗ ಎರಡು ಮಿಡಲ್ ನಂಬರ್ ಅದು. ಕರೆಕ್ಟ್. ಇವೆರಡು ಕೂಡಿಸ್ಬೇಕು, ಡಿವೈಡೆಡ್ ಬೈ 2 ಮಾಡ್ಬೇಕು. 8 ಆಗಿದ್ದು 10 ಆಗಿದ್ದು ಅಂದ್ರೆ ಹಂಗಾರಿ ಆ ಕಡೆ 4 ನಂಬರ್, ಈ ಸೈಡ್ 4 ನಂಬರ್ ಬಿಡ್ಬೇಕು. ಮಿಡಲ್ ಯಾವ 2 ನಂಬರ್ಸ್ ಇರ್ತಾವಲ್ಲ ಅವುಗಳನ್ನ ಕೂಡಿಸಿ ಡಿವೈಡೆಡ್ ಬೈ 2 ಮಾಡಿದ್ರೆ ಮುಗಿತ್ರಿ. ಇಫ್ ಇನ್ ಕೇಸ್ ಆಡ್ ನಂಬರ್ಸ್ ಆಗಿದ್ದು, ಇವೇನಾದ್ರು ನಂಬರ್ ಸಿರೀಸ್ 7 ನಂಬರ್ ಆಗಿದ್ದು ಅಂತ ತಿಳ್ಕೊರಿ, ಅವಾಗ ಏನಿಲ್ಲ ನಡುವಿಂದಷ್ಟ ಆನ್ಸರ್ ಆಗಿಬಿಡ್ತೈತ್ರಿ. ಇವಾಗ 7 5 7 12 15 18 19 26 21 1 2 3 4 5 6 7 ನಂಬರ್ಸ್ ಆಗಿದ್ದು. ಈ ಸೈಡ್ 3 ನಂಬರ್, ಈ ಸೈಡ್ ಇದ ಮಿಡಲ್ ದ ಆನ್ಸರ್ ಆಗಿರ್ತೈತಿ. ಯಾವಾಗ ಮಿಡಲ್ 2 ನಂಬರ್ಸ್ ಬಂದಿರ್ತಾವೆ ಅವುಗಳನ್ನ ಆಡ್ ಮಾಡ್ರಿ, ಡಿವೈಡೆಡ್ ಬೈ 2 ಮಾಡ್ರಿ. 35 plus 40, 30 plus 40 is 70, 70 plus 10 is 80, 80 divided by 2 is ಗೊತ್ತಾದ್ರೆ ಇಲ್ಲಿ ಎರಡು ನೋಡ್ಕೋರಿ. ಈ ಸಿರೀಸ್ ಇರ್ತಕ್ಕಂತ ನಂಬರ್ಗಳು ಇವನ್ ನಂಬರ್ ಆಫ್ ಸಿರೀಸ್ ಐತು, ಆಡ್ ನಂಬರ್ ಸಿರೀಸ್ ಐತು, ಅದನ್ನ ನೋಡ್ಕೋರಿ. ಆಡ್ ನಂಬರ್ ಇತ್ತು ಏನು ಪ್ರಾಬ್ಲಮ್ ಇಲ್ಲ,
ಮಿಡಲ್ ಬಂದಿರ್ತಕ್ಕಂಥದ್ದು ಆನ್ಸರ್. ಅದೇನಾದ್ರು ಟೋಟಲ್ ಆಗಿ 8 ನಂಬರ್ ಇದು 10 ನಂಬರ್ ಇದ್ದು ಅಂದ್ರೆ ಮಿಡಲ್ 2 ನಂಬರ್ಸ್ ಅನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿ. ಕ್ಲಿಯರ್? ಓಕೆ, ನೆಕ್ಸ್ಟ್ ಕ್ವಶನ್. ಇದೀಗ ನಿಮಗ ಮೀಡಿಯನ್ ಬಗ್ಗೆ ತಿಳಿಸ್ಕೊಟ್ಟೆ. ಇವಾಗ ಮೋಡ್ ಬಗ್ಗೆ ನೋಡ್ಕೊರಿ. ಮೋಡ್ ಅಂದ್ರೆ ಏನು? ರಿಪಿಟೇಷನ್ ಯಾವ್ದು ಜಾಸ್ತಿ ಇರ್ತದೆ ಅದ ಆನ್ಸರ್ ಆಗ್ಬೇಕು. ನಂಬರ್ ಯಾವ್ದು ರಿಪೀಟೆಡ್ ಆಗಿದೆ ನೋಡ್ರಿ, 15 15 1 2 3 4 ಟೈಮ್ಸ್ ಬಂದಿದೆ ರೀ. ಯಾವುದು? 15 ಅನ್ನುವಂತ 4 ಟೈಮ್ಸ್ ಇದೆ. ಮತ್ತೆ ಯಾವ್ದಾದ್ರು 5 ಟೈಮ್ಸ್ ಐತೆನ ನೋಡ್ರಿ. 26 ಇಲ್ಲ, 24 ಇಲ್ಲ ರೀ, 19 ಇಯರ್ಸ್ ಅಲ್ಲಿ ಇದೆ ನೋಡ್ರಿ. 1 2 3 ಟೈಮ್ಸ್ ಇದೆ. ಅಂದ್ರೆ ನಮ್ದು ಆನ್ಸರ್ ಅತಿ ಹೆಚ್ಚು ರಿಪೀಟೆಡ್ ಆಗಿರ್ತಕ್ಕಂಥದ್ದು ಯಾವ್ದ್ರಿ? 15. ಅದೇ ನಮ್ದು ಆನ್ಸರ್. 15 ಇಸ್ ದಿ ಆನ್ಸರ್. ಮೋಡ್ ಇಷ್ಟು. ಕ್ಲಿಯರ್? ನೆಕ್ಸ್ಟ್ ಕ್ವಶನ್. ಓಕೆ, ಇವಾಗ ಒಂದ್ ಸ್ವಲ್ಪ ಕಾನ್ಸೆಪ್ಟ್ ಅನ್ನ ನಿಮಗೇನು, ಮೊದಲ ಸಿಂಪಲ್ ಇಂಟ್ರೆಸ್ಟ್ ಕಂಪೌಂಡ್ ಇಂಟ್ರೆಸ್ಟ್ ಒಳಗ ಕಂಪೌಂಡ್ ಇಂಟ್ರೆಸ್ಟ್ ಅದು 2 ಇಯರ್ಸ್ ಮೇಲೆ ಬಹಳ ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ. ಇವಾಗ ಒಂದು 2 to 3 ಡೇಸ್ ದಿಂದ ಏನ್ ಮಾಡ್ತಿದ್ದಾನೆ, ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಕ್ವಶನ್ಸ್ ಕೇಳ್ತಿದ್ದಾನೆ. ಅದು ಒಂದ ಟೈಪ್, 2 ಟೈಪ್ ಕ್ವಶನ್ಸ್ ಅನ್ನ ಹೇಳ್ತೀನಿ. ಅವ್ 2 ಟೈಪ್ ಗಳ ಮೇಲೆ ನೀವು ಏನ್ ಮಾಡ್ಕೋರಿ, ಕನ್ನಡಿಸ್ಕೊಂಡು ನೋಡ್ರಿ. ಫಸ್ಟ್ ಏನು, A invested two equal amount in 2 banks giving a rates of simple interest at rate of 10% per annum and 12% per annum respectively. At the end of the year, the interest earned in 1650 amount invested each bank is. ಕ್ವಶನ್ ಏನಿದೆ ಹೇಳ್ತೀನಿ ನೋಡ್ರಿ. ಕರೆಕ್ಟ್? ಇಲ್ಲಿ ನೋಡ್ರಿ, 2 ಬ್ಯಾಂಕ್ ಅದಾವ್ರಿ. ಒಂದ್ SBI ಅಂತ ಹಿಡ್ಕೋರಿ, ಇನ್ನೊಂದು ಯಾವ್ದ್ರಿ? ಬ್ಯಾಂಕ್ ಆಫ್ ಇಂಡಿಯಾ. ನಾನ್ ತಗೊಂಡಿದ್ದೀರಿ ಎಕ್ಸಾಂಪಲ್ ಆಗಿ. 2 ಬ್ಯಾಂಕ್ ಅದಾವ. ನಾನ್ ಏನ್ ಮಾಡ್ತೀನಿ, ತಗೊಂಡ್ ಹೋಗ್ತೇನ್ರಿ ಈಕ್ವಲ್ ಅಮೌಂಟ್. ಇಲ್ಲಿ ಒಂದಿಷ್ಟು ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಇಲ್ಲಿ ಇನ್ವೆಸ್ಟ್ಮೆಂಟ್ ಬಾರೋವಿಂಗ್ ಆಲ್ ಆರ್ ಪ್ರಿನ್ಸಿಪಲ್ ಅಮೌಂಟ್. ಪ್ರಿನ್ಸಿಪಲ್ ಈಸ್ ಆಲ್ವೇಸ್ 100%. ಕರೆಕ್ಟ್? ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೀನೋ ಗೊತ್ತಿಲ್ಲ. ಇಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀನಲ್ಲ, ಇಲ್ಲಿ ಇನ್ವೆಸ್ಟ್ಮೆಂಟ್ ಅಷ್ಟ ಮಾಡ್ತೀನಿ. ಬಟ್ ಏನ್ ಮಾಡ್ತೀನಿ, ಈ ಬ್ಯಾಂಕಿಗೆ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ, 10% ರೇಟ್ ಕೊಡ್ತೀನಿ ನಾನು ಬಡ್ಡಿ. ಹೆಂಗ ಇವ್ರ ಏನ್ ಹೇಳ್ತಾರೆ, 12% ಬಡ್ಡಿ ಕೊಡ್ತೀನಿ ಅಂತ. ಎಟ್ ಎಂಡ್ ಆಫ್ ದ 1 ಇಯರ್, ಅಟ್ ದ ಎಂಡ್ ಆಫ್ ದ ಇಯರ್ ನನಗ ಬಡ್ಡಿ ಎಷ್ಟು ಬರ್ತೈತಿ ಅವ್ರ ಕೇಳ್ತಾರೆ. ಟೋಟಲ್ 1650 ಇಸ್ ದ ಇಂಟ್ರೆಸ್ಟ್. ಇಂಟ್ರೆಸ್ಟ್ ನಮ್ಗೆ ಎಷ್ಟ್ರಿ? 1650. ಹಂಗಿತ್ತಂದ್ರ ಇನ್ವೆಸ್ಟ್ಮೆಂಟ್ ಅಮೌಂಟ್ ಈಚ್ ಬ್ಯಾಂಕಿಂದ, ಒಂದೊಂದು ಬ್ಯಾಂಕಿಂದ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ನೋಡ್ರಿ. ಇಲ್ಲ, ಬಡ್ಡಿ ಅಂದ್ರೆ ಏನು? ಟೈಮ್ ಇಂಟು ರೇಟ್. ಟೈಮ್ ಇಸ್ 1 ಇಯರ್, ಹಿಯರ್ ಇಸ್ ಟೈಮ್ ಇಸ್ 1 ಇಯರ್. ಟೈಮ್ 10 ಸಿಂಪಲ್ ಇಂಟ್ರೆಸ್ಟ್ ಪರ್ ಇಯರ್ ಸೇಮ್ ಇರ್ತೈತಿ. 1ನೇ ವರ್ಷಕ್ಕೆ 10% ಇರ್ತಾರೆ, 2ನೇ ವರ್ಷಕ್ಕೂ 10% ಚೇಂಜ್ ಆಗುದಿಲ್ಲ. ಗೊತ್ತಾದ್ರೆ? ಇಲ್ಲಿ ಇಂಟ್ರೆಸ್ಟ್ 10% ಆಯ್ತು, ಇಲ್ಲಿ ಇಂಟ್ರೆಸ್ಟ್ 12% ಆಯ್ತು. ಎರಡು ಸೇರಿಸಿದ್ರೆ ಎಷ್ಟು? 22%. ಇದೇ ನಮ್ದು ಇಂಟ್ರೆಸ್ಟ್ ರೀ. ಅವ್ನ ಆ ಇಂಟ್ರೆಸ್ಟ್ ಅನ್ನ ಕೊಟ್ಟಿದ್ದಾನೆ 1650. ಇದು ಅಂದ್ರನ ಎಷ್ಟ್ರಿ? 22% ವ್ಯಾಲ್ಯೂ. ನಮಗ್ ಕಂಡುಹಿಡಿ ಅಂದಿದ್ದು ಪ್ರಿನ್ಸಿಪಲ್ 100% ವ್ಯಾಲ್ಯೂ ಇಸ್ ಹೌ ಮಚ್? ಎಕ್ಸ್ ಅಪೋಸಿಟ್ ನೋಡ್ರಿ, 11 1s 11 2s 11 1s 11 5s 0 0 2 1s 2 75s 75 into 100 7500. ಆನ್ಸರ್ ಇಸ್ ಏನು ಮಾಡ್ಬೇಕಲ್ಲ, ಟೈಮ್ ಇಂಟು ರೇಟ್ ಅಷ್ಟೇ ತಗೊಂಡ್ಬಿಡೋದ್ರಿ. ಕರೆಕ್ಟ್? ಯಾಕೆ ನಾನು 22% ಅಂದ್ರೆ 1650 ತಗೊಂಡೆ? ಬಿಕಾಸ್ ಆಫ್ this is interest both bank together. At the end of the year, the interest earned in 1650. ಇಂಟ್ರೆಸ್ಟ್ ಎಷ್ಟು ಬರ್ತಕ್ಕೆ ಕೊಟ್ಟಿದ್ದಾನೆ ಅವನು, ಅದಕ್ಕೆ ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟೇಜ್ ನಲ್ಲಿ ಐತಿ ತಕೊಂಡ್ಬಿಟ್ಟೆ. ಕ್ಲಿಯರ್? ಓಕೆ, ಇದ್ರ ಮೇಲೆ ಒಂದು ಕಾನ್ಸಂಟ್ರೇಷನ್ ಮಾಡ್ರಿ. ಇನ್ನೊಂದು ಸಿಂಪಲ್ ಐತ್ರಿ, ಅದನ್ನೊಂದು ಹೇಳ್ತೀನಿ. ಸಿಂಪಲ್ ಇಂಟ್ರೆಸ್ಟ್ ಮೇಲೆ. ಓಕೆ ನೋಡ್ರಿ, ಕ್ವಶನ್ ಅನ್ನ ಒಂದ್ಸಲ ಓದ್ರಿ. A invested amount in 2 banks 4,60,000 ಈಚ್. ಈಚ್ ಅಂದ್ರೆ ಏನ್ರಿ? ಒಂದೊಂದ್ ಬ್ಯಾಂಕ್ನಾಗ 4,60,000.
one bank 3.5% interest, another bank 7% interest, then find difference between their simple interest. ಇಂಪಾರ್ಟೆಂಟ್ ಕ್ವಶನ್ ರೀ, ನಿಮ್ಮ ಎಕ್ಸಾಮ್ಸ್ ದಲ್ಲಿ 100% ಇರ್ತದೆ. ಡಿಫರೆನ್ಸ್ ಬಿಟ್ವೀನ್ ದ ಸಿಂಪಲ್ ಇಂಟ್ರೆಸ್ಟ್, ಕಂಪೌಂಡ್ ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಅಲ್ಲ ರೀ. ಡಿಫರೆನ್ಸ್ ಸಿಂಪಲ್ ಇಂಟ್ರೆಸ್ಟ್ ಏನ್ ಮಾಡಿರ್ತಾನೆ, ಎರಡು ಬ್ಯಾಂಕಿಗೆ ಹೋಗಿ 4,60,000 4,60,000 ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. 4,60,000 ಇಲ್ಲಿ ಇನ್ನೊಂದು ಬ್ಯಾಂಕಿಗೆ ಹೋಗ್ತಾನೆ 4,60,000. ಎರಡು ಕಡೆ ಇಂಟ್ರೆಸ್ಟ್. ಒಂದೇ ಬ್ಯಾಂಕ್ನಾಗ ಎಷ್ಟ್ರಿ ರೇಟ್ 3.5% ಬಡ್ಡಿ ಕೊಡ್ತಂತಾರು. ಎರಡನೇ ಬ್ಯಾಂಕ್ದವ್ರು ಏನಂತಾರು 7% ಕೊಡ್ತೀನಿ ಅಂತಾರೆ. ಆಫ್ಟರ್ 4 years each interest find the difference between their simple interest. ಓಕೆ, ಒಂದು ಏನಾಗಿದೆ ನೋಡ್ರಿ ಇಲ್ಲಿ, ಈಚ್ ಬ್ಯಾಂಕ್ 3.5%, ಅನದರ್ ಬ್ಯಾಂಕ್ 7%, ದೆನ್ ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದೇರ್ ಸಿಂಪಲ್ ಇಂಟ್ರೆಸ್ಟ್ ಆಗೈತೆ ಅಲ್ರಿ. ಇಲ್ಲಿ ಏನ್ ಮಾಡ್ರಿ, ಟೈಮ್ ಪೀರಿಯಡ್ ಅನ್ನ 4 years ತೋರಿ. ಅದು ಮಿಸ್ ಆಗಿದೆ ಕ್ವಶನ್ ಅನ್ನ ಇದನ್ನ ಫ್ರೇಮ್ ಮಾಡ್ಬೇಕಾದ್ರೆ. ಟೈಮ್ ಪೀರಿಯಡ್ ಕೊಟ್ಟಿದ್ದಾನ್ರಿ ಕ್ವಶನ್ ಪೇಪರ್ ದಲ್ಲಿ. ನಿಮಗೆ ಟೈಮ್ ಪೀರಿಯಡ್ ಎರಡು ಕಡೆ 4 year ಇದೆ. ಇಲ್ಲಿ ಎಷ್ಟ್ರಿ ಟೈಮ್ ಪೀರಿಯಡ್ 4 year. ಇವಾಗ ಡಿಫರೆನ್ಸ್ ಬಿಟ್ವೀನ್ ದ ಸಿಂಪಲ್ ಇಂಟ್ರೆಸ್ಟ್ ಕೇಳಿದಾನೆ ನೋಡ್ರಿ. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಇದೇಗ ಹೇಳಿದೀನಿ ನಾನು, ಏನ್ರಿ, ಟೈಮ್ ಇಂಟು ರೇಟ್. 3.5 into 4 is 14%. 7 into 4 is 28%. ನಮಗ್ ಕಂಡಿಡಿ ಅಂದಿದ್ದು ಇವೆರಡರದು ಡಿಫರೆನ್ಸ್ ಎಷ್ಟು ಕಂಡಿಡಿ ಅಂದ. ಡಿಫರೆನ್ಸ್ ಎಷ್ಟೈತ್ರಿ 14 and 28. ಡಿಫರೆನ್ಸ್ ಇಸ್ 40%. ಇದಕ್ಕೆ ವ್ಯಾಲ್ಯೂ ಎಷ್ಟಾಗುತ್ತೆ ಕಂಡಿಡಿ. ಕರೆಕ್ಟ್ ನೋಡ್ರಿ, ನಮ್ದ ನಿಮ್ಗೆ ಆಗಾಗ್ಲೇ ಗೊತ್ತೈತ್ರಿ 4,60,000 ಅನ್ನೋದೇನು ಪ್ರಿನ್ಸಿಪಲ್ ಅಮೌಂಟ್. ಪ್ರಿನ್ಸಿಪಲ್ ಈಸ್ ಆಲ್ವೇಸ್ 100%. ಫೈಂಡ್ ಔಟ್ 14% ವ್ಯಾಲ್ಯೂ ಈಸ್ ಹೌ ಮಚ್. ಕರೆಕ್ಟ್. 00 ಎಕ್ಸ್ ಅಪೋಸಿಟ್ ಯಾವ್ದ್ರಿ, ಇದು 0 0 0 ಕ್ಯಾನ್ಸಲ್. 4,60,000 4,600 into 14 0 0 14 6 84, 14 4 56, 56 plus 8 is 64, 64,400. ಒಂದು ಸ್ವಲ್ಪ ಕ್ವಶನ್ಸ್ ನಲ್ಲಿ ಇಲ್ಲಿ ಒಂದು ಸ್ವಲ್ಪ 4 year ಟೈಮ್ ಪೀರಿಯಡ್ ತಗೋರಿ. ದೆನ್ ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದ ಸಿಂಪಲ್ ಇಂಟ್ರೆಸ್ಟ್ ಆಫ್ಟರ್ 4 years ಆಗಬೇಕು. ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡ್ರಿ, ಇದು ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗ್ರಿ. ಇದ್ರ ಮೇಲೆ ಕ್ವಶನ್ ಪಕ್ಕ ಇರ್ತದೆ. ನೆಕ್ಸ್ಟ್ ಓಕೆ, ನಿಮ್ಗೆ ಈಗಾಗಲೇ ಗೊತ್ತೈತ್ರಿ ಥರ್ಡ್ ಪ್ರಪೋರ್ಷನ್ ಕೇಳಬೇಕು, ಮೀನ್ ಪ್ರಪೋರ್ಷನ್. ಎರಡು ಕ್ವಶನ್ ಒಳಗ್ ಒಂದು ಕ್ವಶನ್ ಇರ್ತದೆ. ಥರ್ಡ್ ಪ್ರಪೋರ್ಷನ್ ಅಂದ್ರೆ ಏನು, ಮೀನ್ ಪ್ರಪೋರ್ಷನ್ ಅಂದ್ರೆ ಏನು. ಮೀನ್ ಪ್ರಪೋರ್ಷನ್ ಫಾರ್ಮುಲಾ ಏನ್ ಬರ್ಸಿದೀನಿ ನಾನು ನಿಮಗ, √AC ಡೈರೆಕ್ಟ್. ಥರ್ಡ್ ಪ್ರಪೋರ್ಷನ್ ಕೇಳಿದ √AC ಹಚ್ಚಿಬಿಡ್ರಿ, ಮುಗಿದು. ಇದೇನು ಮೀನ್ ಪ್ರಪೋರ್ಷನ್. ಥರ್ಡ್ ಪ್ರಪೋರ್ಷನ್ ಕೇಳಿದ ಇವಾಗ ಥರ್ಡ್ ಪ್ರಪೋರ್ಷನ್ ಕೇಳಿದ ಫಾರ್ಮುಲಾ ಏನ್ ಬರ್ಸಿದೀನಿ ನಾನು ನಿಮಗ. ಥರ್ಡ್ ಪ್ರಪೋರ್ಷನ್ ಫಾರ್ಮುಲಾ ಈಸ್ B² ಡಿವೈಡೆಡ್ ಬೈ A. ಫಸ್ಟ್ ಕೊಟ್ಟಿರ್ತಕ್ಕಂಥದ್ದು A ತಗೋಬೇಕ್ರಿ, ಎರಡನೇದು ಕೊಟ್ಟಿರ್ತಕ್ಕಂಥದ್ದು B. ಈ ಕ್ವಶನ್ ಫಿಕ್ಸ್, ಬಟ್ ಒಂದ್ ಸ್ವಲ್ಪ ಟ್ವಿಸ್ಟ್ ಮಾಡ್ತಿರ್ತಾನೆ ಕ್ವಶನ್ ಅನ್ನ. ಇವಾಗ ನೋಡ್ರಿ ಯಾವ ತರ ಟ್ವಿಸ್ಟ್ ಮಾಡಿದಾನೆ. ಈ ತರ ಟ್ವಿಸ್ಟ್ ಮಾಡೋದ್ರಿ, ಬಟ್ ಕ್ವಶನ್ ಮಾತ್ರ ಕಂಪಲ್ಸರಿ ಇದ್ದೇ ಇರುತ್ತೆ ಎಕ್ಸಾಮ್. ಕರೆಕ್ಟ್ ರೀ? ಇದನ್ನ ನೋಡ್ರಿ, ಬಿ ಅಂದ್ರೆ ಎರಡನೇ ತಗೋಬೇಕು. ಏನಿದೆ ರೀ, 18xy ಇದ್ರ ಸ್ಕ್ವೇರ್ ಅಂತ ಹೇಳಿದಾನೆ, ಡಿವೈಡೆಡ್ ಬೈ ಎ ಅಂದ್ರೆ ಎಷ್ಟೈತಿ 54x². XY ಸ್ಕ್ವೇರ್ ಅಂದ್ರೆ ಏನ್ರಿ, 2 ಸಲ ಇಂಟು ಮಾಡ್ರಿ. ಅದ್ ಇಂಟು ಇದನ್ನ ಮಾಡ್ಕೋತ ಕುಂದ್ರಬೇಡ್ರಿ, ಸ್ಕ್ವೇರ್ ಮಾಡ್ಕೋತ ಇಂಟು 18xy ಡಿವೈಡೆಡ್ ಬೈ 54x². x² ಐತ್ರಿ, x ಇಂಟು x x² ಕ್ಯಾನ್ಸಲ್. 18 1 18 3 3 1 3 6 ಏನ್ ಹೇಳ್ತ್ರಿ 6y². y ಇಂಟು y ಐತ್ರಿ 6y² ಈಸ್ ದಿ ಆನ್ಸರ್. ಕರೆಕ್ಟ್ ನೋಡ್ರಿ ಆಪ್ಷನ್. ಈ ತರ ಟ್ವಿಸ್ಟ್ ಕೇಳ್ತಾನೆ. ಮೀನ್ ಪ್ರಪೋರ್ಷನ್ ಕಂಡಿಡಿ ಅಂದ್ರೂ ಅದ್ರದ್ದು ನೋಡ್ರಿ ಫಾರ್ಮುಲಾ ಏನಿದೆ.
ರೂಟ್ ಎ ಸಿ ಮಾಡ್ರಿ. ಇದರಲ್ಲೂ ಟ್ವಿಸ್ಟ್ ಕೊಡ್ತಾನ್ರಿ. ಒಂದ್ ಎಕ್ಸಾಮ್ದಾಗ ಕೊಟ್ಟಿದ್ದಾನೆ 18 ಎ ಸ್ಕ್ವೇರ್ ಕೊಟ್ಟಿದ್ದಾನೆ. ಇನ್ನೊಂದು ಏನ್ ಕೊಟ್ಟಿದ್ದಾನಂದ್ರ 8 8a ಡಿವೈಡೆಡ್ ಬೈ a⁴. ಈ ತರ ಕ್ವಶನ್ಸ್ ಅನ್ನ ಕೊಡ್ತಿದ್ದಾನೆ ನೋಡ್ರಿ. ಇದರಲ್ಲೂ ಬರೋದ್ರಿ ಏನು ಇಲ್ಲ ರೀ. 18 ಎ ಸ್ಕ್ವೇರ್ ಅಂದ್ರೆ ಎ ತಗೋಬೇಕು. 8a/8 ಅಷ್ಟ ಕೊಟ್ಟಿದ್ದಾನೆ ಇಲ್ಲಿ ಮೇ ಬಿ ಕ್ವಶನ್ ಅಲ್ಲೇ ಈ ತರ ಕ್ವಶನ್ ಕೊಟ್ಟಿದ್ದಾನೆ. 8/a⁴. ಎ ಸಿ ಇದನ್ನ ಎ ತಗೋದು, ಇದನ್ನ ಸಿ ತಗೋದು. ಇಲ್ಲಿ ಕನ್ಫ್ಯೂಷನ್ ಮಾಡ್ತಿದ್ದಾನೆ. ಡೈರೆಕ್ಟ್ ಎರಡು ನಂಬರ್ಸ್ ಕೊಡುದಿಲ್ಲ. ಒಂದ್ ಸ್ವಲ್ಪ ಅದನ್ನ ಏನ್ ಮಾಡ್ತಾನೆ ಎಕ್ಸ್ ವೈ ಕೊಡುವುದು. ಗೊತ್ತೈತ್ರಿ. ಅವುಗಳನ್ನ ಏನಿಲ್ಲ, ನೀವು ಮಾಡುವಂತ ಮೆಥಡ್ ಗಳನ್ನ ಮಾಡುದು. ಕ್ಲಿಯರ್. ಆ ಫಾರ್ಮುಲಾದಾಗ ಎ ಅಂದ್ರೆ ಏನು, ಸಿ ಅಂದ್ರೆ ಏನು, ಎ ಬಿ ಅಂದ್ರೆ ಏನು ಪುಟ್ ಆನ್ ಮಾಡಿದ್ರೆ ಮುಗಿದೋಯ್ತು. ನೆಕ್ಸ್ಟ್ ಓಕೆ, ಇನ್ನು ಎಲ್ ಸಿ ಎಂ ಅಂಡ್ ಎಚ್ ಸಿ ಎಫ್ ಕಾನ್ಸೆಪ್ಟ್ ನೋಡ್ರಿ. 2 ಕ್ವಶನ್ಸ್ ಇರ್ತಾವೆ. 2 ಕ್ವಶನ್ಸ್ ಒಳಗ ಒಂದು ಎಲ್ ಸಿ ಎಂ ಅಂಡ್ ಎಚ್ ಸಿ ಎಫ್ ಅವನ್ನ ಕೊಟ್ಟು ನಂಬರ್ಸ್ ಕಂಡಿಡಿ ಅಂತಾನೆ 1 ನಂಬರ್ ಕಂಡಿಡಿ ಅಂತ, ಅಥವಾ 2 ನಂಬರ್ ಅನ್ನ ರೇಷಿಯೋದೊಳಗೆ ಕೊಟ್ಟರೆ ಕಂಡಿಡಿ ಅಂತ. ವೆರಿ ವೆರಿ ಸಿಂಪಲ್ ಐತ್ರಿ. ಒಂದು ಲಾಜಿಕ್ ಹೇಳ್ತೇನೆ ಬನ್ನಿ. ಇವಾಗ ಕಂಡಿಡಿ ಅಂದಿದ್ದೇನ್ರಿ, ಎಚ್ ಸಿ ಎಫ್ ಆಫ್ 2 ನಂಬರ್ ಈಸ್ 12 ಅಂಡ್ ಎಲ್ ಸಿ ಎಂ ಈಸ್ 72. ಒನ್ ಆಫ್ ದ ನಂಬರ್ ಈಸ್ 24, ದೆನ್ ದ ಅದರ್ ನಂಬರ್. ನಮಗ್ ಕಂಡಿಡಿ ಅಂದಿದ್ ನೋಡ್ರಿ. 1 ನಂಬರ್ ಅನ್ನ ಕೊಟ್ಟಿದ್ದಾನೆ. ಅದು ಯಾವ್ದು ಕೊಟ್ಟಿದ್ದಾನೆ ಅಂದ್ರೆ ರೀ, ಎಲ್ ಸಿ ಎಂ ಎಚ್ ಸಿ ಎಫ್ ಕೊಟ್ಟಿದ್ದಾನೆ. 12 ನೋಡ್ರಿ, ಎಲ್ ಸಿ ಎಂ ಈಸ್ 72 ಅಂದಿದ್ದಾನೆ. ಎಚ್ ಸಿ ಎಫ್ ಈಸ್ 12 ಅಂದಾನ್ರಿ. ಅದರಲ್ಲಿ 1 ನಂಬರ್ ಫಸ್ಟ್ ನಂಬರ್ ಹತ್ತು. ಫಸ್ಟ್ ನಂಬರ್ ಈಸ್ 24. ದೆನ್ ಫೈಂಡ್ ದ ಇನ್ನೊಂದು ಅದರ್ ನಂಬರ್. ಫೈಂಡ್ ಔಟ್ ಅದರ್ ನಂಬರ್. ಇದಕ್ಕೆ ಫಾರ್ಮುಲಾ ಬರ್ಸ್ತು ನೋಡ್ರಿ ಈಸಿ. ಯಾವಾಗ ಎಲ್ ಸಿ ಎಂ ಅಂಡ್ ಎಚ್ ಸಿ ಎಫ್ ಎರಡೂ ಅವನೇ ಕೊಟ್ಟಿರ್ತಾನೆ, ಇನ್ನೊಂದು ನಂಬರ್ ಕಂಡಿಡ್ತಾನೆ, ಅವಾಗ ಡೈರೆಕ್ಟ್ ಫಾರ್ಮುಲಾ ಹಚ್ಚ್ರಿ. ಎಲ್ ಸಿ ಎಂ ಇಂಟು ಎಚ್ ಸಿ ಎಫ್ ಈಕ್ವಲ್ ಟು ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್. ಫಸ್ಟ್ ಎಲ್ ಸಿ ಎಂ ಕೊಟ್ಟಿದ್ದಾನೆ 72 ಇಂಟು 12 ಈಕ್ವಲ್ ಟು 24 ಇಂಟು ಸೆಕೆಂಡ್ ನಂಬರ್. 24 ಈ ಸೈಡ್ ಬರ್ಬೇಕ್ರಿ, ಸೆಕೆಂಡ್ ನಂಬರ್ ಸಿಕ್ಬಿಡ್ತೈತಿ. 24 ಈ ಸೈಡ್ ಬರ್ತಾರೆ ಏನಾಗ್ಬೇಕ್ರಿ, ಡಿವೈಡ್ 72 ಇಂಟು 12 ಡಿವೈಡೆಡ್ ಬೈ 24 ಈಕ್ವಲ್ ಟು ಸೆಕೆಂಡ್ ನಂಬರ್. 12 1 12 2 2 1 2 36. Second number is 36. 36 is the answer. ಈ ಫಾರ್ಮುಲಾ ಅನ್ನ ಬರ್ಕೋರಿ, ನೋಟ್ ಮಾಡ್ಕೋರಿ. ಕರೆಕ್ಟ್ ಇರೋದು ಇಷ್ಟು. ನೆಕ್ಸ್ಟ್ ನೋಡ್ರಿ, ಇನ್ನೊಂದ ರೇಷಿಯೋ ಮೇಲೆ ಒಂದೈತಿ, ಅದನ್ನೊಂದು ಹೇಳ್ತೀನಿ. ಓಕೆ, ದ ರೇಷಿಯೋ ಆಫ್ 2 ನಂಬರ್ಸ್ is 2:3. their LCM is 120. what is the smallest of 2 numbers? ಎರಡು ನಂಬರ್ಸ್ ಅವುಗಳನ್ನ ರೇಷಿಯೋ ಒಳಗೆ ಕೊಟ್ಟಿದ್ದಾನೆ, ಅದರಗಳ ಎಲ್ ಸಿ ಎಂ ಕೊಟ್ಟಿದ್ದಾನೆ. ನೆಕ್ಸ್ಟ್ ಸ್ಮಾಲೆಸ್ಟ್ ನಂಬರ್ ಯಾವುದು ಅಂತ ಕೇಳಿದಾನೆ. ಅವು ಎರಡು ನಂಬರ್ಸ್ ರೇಷಿಯೋ ಎಷ್ಟೈತ್ರಿ, 2:3. ಕರೆಕ್ಟ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ, ಎಲ್ ಸಿ ಎಂ ಕೊಟ್ಟಿದ್ದಾನೆ 120 ಅಂತ. ಈ ತರ ಕೊಟ್ಟಂದ್ರೆ ಏನ್ ಮಾಡ್ರಿ, ಮೊದಲ್ ಏನ್ ಮಾಡ್ರಿ, ಇವು ಯಾವ್ಯಾವ ನಂಬರ್ ಕೊಟ್ಟಿರ್ತಾನಲ್ಲ ಇದ್ರ ಎಲ್ ಸಿ ಎಂ ಎಷ್ಟಾಗುತ್ತೆ ಕಂಡಿಡಿರಿ. ಇದ್ರ ಎಲ್ ಸಿ ಎಂ ಎಷ್ಟ್ರಿ, 2 and 3. 2 1s ರೀ, 3 1s 6 ಆಯ್ತು. ಇದು ಅಂದ್ರನ 120 ಅಂದ್ರನ ಎಷ್ಟ್ರಿ, 6 ಪಾರ್ಟ್ ವ್ಯಾಲ್ಯೂನ ಎಷ್ಟ್ರಿ, 120 ಅಂದಾಗ. ನಮಗ್ ಕಂಡಿಡಿ ಅಂದಿದ್ ಯಾವ್ದು, ಚಿಕ್ಕ ಸಂಖ್ಯೆ ಯಾವ್ದು, ಸ್ಮಾಲೆಸ್ಟ್ ಯಾವ್ದೈತ್ರಿ, ಇದು 2 sons 3 sons. 2 parts value is how much? 6 1s 6 2s 20 into 2 40 is the smallest number. 40 ಏನ್ರಿ ಸ್ಮಾಲೆಸ್ಟ್ ನಂಬರ್. ಅಥವಾ ಈ ತರ ಮಾಡಿದ್ರು ಬರ್ತೈತ್ರಿ ನಿಮಗ. ಯಾವಾಗ ಎಲ್ ಸಿ ಎಂ ಕೊಡ್ತಾನಲ್ರಿ ಅವಾಗ ಏನ್ ಮಾಡ್ರಿ, 120 ಡಿವೈಡೆಡ್ ಬೈ ಇವೆರಡು ರೇಷಿಯೋಗಳನ್ನ ಇಂಟು ಮಾಡ್ರಿ. 6 ಯಾವ್ದು ಕಂಡಿಡಿ ಅಂದಿದ್ದಾರೆ ಅದನ್ನ ಇಂಟು ಮಾಡಿದ್ರೆ ಮುಗಿತು. We have to find a smallest number. Smallest number is 2. 6 1s 20. 20 into 2 40. ಸರ್ ಎಚ್ ಸಿ ಎಫ್ ಕೊಟ್ರೆ ಹೆಂಗ್ ಮಾಡುದು, ಎಚ್ ಸಿ ಎಫ್ ಕೊಟ್ರನು ಏನು ಇಲ್ಲ ರೀ, ಇವೆರಡರದು ವ್ಯತ್ಯಾಸ ಒಂದ್ ತಗೊಂಡ್ಬಿಡ್ರಿ. ಯಾವುದೇ ಎಚ್ ಸಿ ಎಫ್ ಕೊಲ್ರಿ
ಡೈರೆಕ್ಟ್ ಇಂಟು ಮಾಡ್ರಿ ಆನ್ಸರ್ ಬರುತ್ತೆ. ಇವಾಗ ನೋಡ್ರಿ ಇದೇ ಏನ್ರಿ ಎಚ್ ಎಫ್ ಇಸ್ 120 ಅಂತಿದ್ದ 120 ಇಂಟು ಯಾವ ಸ್ಮಾಲೆಸ್ಟ್ ನಂಬರ್ ಕಂಡಿಡಿಯಿಂದ ಇಂಟು 2 ಮಾಡ್ರಿ. ಗೊತ್ತಾಯ್ತ್ರಿ? ಡೈರೆಕ್ಟ್ ಮಾಡಿದ್ರಿ ಎಚ್ ಎಫ್ ಇತ್ತಂದ್ರ ಯಾವುದೇ ರೀತಿಯಾಗಿ ನೀವು ಇದನ್ನಂತೂ ತಗೋಬೇಕಾಗಿಲ್ಲ. ಎಲ್ ಸಿ ಎಂ ಅಂತೂ ತಗೋ ಬೆಸ್ಟ್ ಆಪ್ಷನ್ ರೀ. ಇವುಗಳ ಎಲ್ ಸಿ ಎಂ ತೆಗೀರಿ. ಎಲ್ ಸಿ ಎಂ ಕೊಟ್ಟಿದ ಅಂದ್ರ ಎಚ್ ಸಿ ಎಫ್ ಕೊಟ್ಟಿದಂದ್ರೆ ಇವೆರಡರದು ಎಚ್ ಸಿ ಎಫ್ ತೆಗಿ. ಯಾವುದೇ ನಂಬರ್ ರೇಷಿಯೋ ಎಚ್ ಸಿ ಎಫ್ ಆಲ್ವೇಸ್ ಒಂದ್ ಇರ್ತೈತಿ. ಅದನ್ನಂತೂ ತಿಳ್ಕೊಳ್ರಿ. ನೆಕ್ಸ್ಟ್ ಓಕೆ, ಈ ತರ ಕ್ವಶನ್ಸ್ ಬಹಳ ಕೇಳ್ತಿದ್ದಾರ್ರಿ. ಒಂದ್ಸಲ ಕ್ವಶನ್ ಅನ್ನ ನೋಡ್ರಿ. In a bank containing red, green and pink tokens, the ratio of red to green tokens was 5:12, while the ratio of pink to red tokens was 7:15. What was the ratio of green to pink tokens? ನೋಡ್ರಿ ಏನೇನು ಕೊಟ್ಟಿದ್ದಾರೆ ಕ್ವಶನ್ಸ್. ಯಾವ್ಯಾವ ಇದಾವ್ರಿ? ರೆಡ್ ರೆಸ್ಟ್ ಗ್ರೀನ್ ಎಷ್ಟಿದೆ ಅಂತ ಕೊಟ್ಟಿದ್ದಾನೆ. ಮೊದಲು ನೋಡ್ಕೋರಿ. ರೆಡ್ ರೆಸ್ಟ್ ಗ್ರೀನ್ ಈಸ್ 5:12. ನೆಕ್ಸ್ಟ್ ನೋಡ್ರಿ ಪಿಂಕ್ ಟು ರೆಡ್ ಕೊಟ್ಟಿದ್ದಾನೆ. ಪಿಂಕ್ ಟು ರೆಡ್ ಎಷ್ಟಿದೆ? 7:15. ನಮಗ್ ಕಂಡಿಡಿ ಅಂದಿರ್ತಕ್ಕಂಥದ್ದು ಇವಾಗ ರೇಷಿಯೋ ಗ್ರೀನ್ ಟು ಪಿಂಕ್ ಯಾವ್ಯಾವ ಕಂಡಿಡಿಬೇಕ್ರಿ? ಗ್ರೀನ್ ಮತ್ತು ಪಿಂಕ್ ಕಂಡಿಡಿಬೇಕು. ಗ್ರೀನ್ ಮತ್ತು ಪಿಂಕ್ ರೇಷಿಯೋ ಎಷ್ಟು? ಕರೆಕ್ಟ್. ನಮಗ್ ಡಬಲ್ ಯಾವ್ದಾಗಿದೆ ಅಲ್ರಿ ಅದು ಈಕ್ವಲ್ ಆಗ್ಲೇಬೇಕು. 3:4 4 ಕಂಡಿಡಿ ಅಂದ್ಲಿ ನೋಡ್ರಿ ಡಬಲ್ ಆಗಿರ್ತಕ್ಕಂಥದ್ದು ರೆಸ್ಟ್ ಗ್ರೀನ್ ರೆಸ್ಟ್ ರೆಡ್ ರೆಸ್ಟ್ ಪಿಂಕ್. ಕರೆಕ್ಟ್. ಮೊದಲು ಎಷ್ಟೈತಿ ನೋಡ್ರಿ? ಗ್ರೀನ್ ರೆಸ್ಟ್ ರೆಡ್ 12:5 ಇದೆ. ನೆಕ್ಸ್ಟ್ ನೋಡ್ರಿ ಪಿಂಕ್ ರೆಸ್ಟ್ ರೆಡ್ ರೆಡ್ ರೆಸ್ಟ್ ಪಿಂಕ್ ಎಷ್ಟೈತ್ರಿ? 15:7. ರೆಡ್ ರೆಸ್ಟ್ ಪಿಂಕ್ ಇಲ್ಲಿ ಉಲ್ಟಾ ಬರ್ದಿದ್ದೀನ್ರಿ, ಅದಕ್ಕೆ ಹಂಗ್ ಬರ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ನೋಡ್ರಿ ಡಬಲ್ ಆಗಿರ್ತಕ್ಕಂಥದ್ದು ಯಾವ್ದಿದೆ? ಡಬಲ್ ನೋಡ್ರಿ ಇಲ್ಲಿ 5 ಇರುವಂತದ್ದು ಇಲ್ಲಿ 15 ಆಗಿದೆ. ಹಂಗ್ ಚೇಂಜ್ ಆಗುವಂಗಿಲ್ಲ. ಈಕ್ವಲ್ ಆಗೇ ಇರ್ಬೇಕ್ರಿ. ರೆಡ್ ಈಕ್ವಲ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕ್ರಿ? ನಾನು ಇಲ್ಲಿ ಇಂಟು 3 ಮೈನರ್ ಮುಗಿದೋತ್ರಿ, ಅದು 15 ಆಯ್ತು. 3 ಮೇಲ್ಗಡೆ ಇಂಟು ಮಾಡಿದ್ರೆ ಅದಕ್ಕೆ ಪೂರ್ತಿ ಇಂಟು ಮಾಡ್ಬೇಕು. 3 5 15 ರೀ. 12 3 ಎಷ್ಟು? 36. ಇಲ್ಲಿ ಏನು ಇಂಟು ಮಾಡಿಲ್ಲ ಅಂದ್ರೆ ಅಷ್ಟೇ ರೀ. 36:15:7. ನಮಗ್ ಕಂಡಿಡಿ ಅಂದಿದ್ ಯಾವ್ದು? ಗ್ರೀನ್ ರೆಸ್ಟ್ ಪಿಂಕ್. ಗ್ರೀನ್ ಎಷ್ಟು ಬಂದಿದೆ ನೋಡ್ರಿ? 36 ಇದೆ. ಪಿಂಕ್ ಎಷ್ಟಿದೆ ನೋಡಿ? 7 ಇದೆ. 36:7 is the answer. ಯಾವುದು ಡಬಲ್ ಆಗಿರ್ತೈತಲ್ಲ ಈಕ್ವಲ್ ಮಾಡ್ಕೊಂಡ್ರೆ ಮುಗಿದೋಯ್ತು ರೇಷಿಯೋದು. ಕ್ಲಿಯರ್? ನೆಕ್ಸ್ಟ್ ಓಕೆ ಕ್ವಶನ್ ನೋಡ್ರಿ. ಇದೊಂದ ವೆರಿ ವೆರಿ ಇಂಪಾರ್ಟೆಂಟ್ ರೀ. ಇವಾಗ ಇತ್ತಿದ್ಲಿ ಈಗೀಗ ಏನ್ ಎಕ್ಸಾಮ್ ನಡೀತಿದಾವಲ್ಲ ಆಫ್ಟರ್ ದ 16th ಡೇಟ್ ದಿಂದ ಬಹಳ ಕ್ವಶನ್ಸ್ ಅನ್ನ ಕೇಳ್ತಿದ್ದಾರೆ. ದಿಸ್ ಟೈಪ್ ಕ್ವಶನ್ಸ್ ಏನಿದೆ ನೋಡ್ರಿ. On dividing the 3,900 in between L, K and Z by the ratio of 1:2, 1:3, 1:4, what amount will K get? 3,900 is the total amount. ಇದನ್ನ ಅಮೌಂಟ್ ಅನ್ನ ಡಿವೈಡ್ ಮಾಡಂತಾನೆ ಯಾರ್ಯಾರ ನಡ್ಬರ್ಕಿ? ಎಲ್ ಕೆ ಜೆ. ಬಟ್ ಯಾವ ರೇಷಿಯೋದಾಗ ಮಾಡ್ಬೇಕ್ರಿ? 1/2 40 ಇವ್ನ್ ಬರ್ಬೇಕು, 1/3 40 ಇವ್ರಿಗೆ ಬರ್ಬೇಕು, 1/4 40 ಇವ್ರಿಗೆ ಬರ್ಬೇಕು. ಕ್ಲಿಯರ್? ಇವಾಗ ನೋಡ್ರಿ ಇದನ್ನ ಯಾವ ತರ ಮಾಡ್ಬೇಕು? ಏನು ಇಲ್ಲ ರೀ. 1/2 1/3 1/4 ಎಲ್ ಸಿ ಎಂ ಎಷ್ಟಾಗುತ್ತೆ ತಕ್ಕೋರಿ. ಎಷ್ಟ್ರಿ? 12 is the LCM. ಇದು 2 ಎಷ್ಟಲೇ ಐತ್ರಿ? 2 6 3 ಎಷ್ಟೇ ರೀ? 3 4 4 3 ಇಲ್ಲಿ ಬಂದಿರ್ತಕ್ಕಂತ ರೇಷಿಯೋ ಮೇಲೆನ ರೀ ಅಮೌಂಟ್ ಅನ್ನ ಡಿವೈಡ್ ಮಾಡ್ಬೇಕು ಅವರು. ಯಾವಾಗ 1/2 1/3 ಈ ತರ ರೇಷಿಯೋದಾಗ ಕೊಟ್ಟಿರ್ತಾನೆ P/Q ಫಾರ್ಮ್ದಾಗ ಅವಾಗ ಏನು ಮಾಡ್ಬೇಡ್ರಿ, ಇವುಗಳ ಎಲ್ ಸಿ ಎಂ ತೆಗೆದ್ಬಿಡ್ರಿ. 2 3 4 LCM is 12, 2 6 12, 3 4 12, 4 3 12. ಕ್ಲಿಯರ್? ಇದೇ ಅಮೌಂಟ್ ದಾಗ ಈ ಅಮೌಂಟ್ ಯಾರಿದ್ರಿ? ಇದು ಎಲ್ಲಾರ್ದು 3 ಮಂದಿ ಸೇರಿಸಿದೆ. ಇದನ್ನ ಡಿವೈಡ್ ಮಾಡಿ 3 ಮಂದಿ ಸೇರಿಸಿದ್ರೆ ಎಷ್ಟಾಗ್ತದೆ? 6 + 4 10, 10 + 3 13. ಇದು ಅಮೌಂಟ್ ಅನ್ನ 13 ಯಾರ್ದು ಕಂಡಿಡಿ ಅಂದಾರ ಅವ್ರದ್ದು ಇಂಟು ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. ಯಾರ್ದು ಕಂಡಿಡಿ ಅಂದ್ರಿ? ಹೌ ಮಚ್ ಕೆ ಗಾಟ್? ಕೆ ಗಾಟ್ ಎಷ್ಟೈತ್ರಿ? 4 ಪಾರ್ಟ್ ಇಂಟು 4. 13 1 13 3 300 ಇಂಟು 4 1200 1200 ಬತ್ರಿ
ಕ್ಲಿಯರ್? ಟೋಟಲ್ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೋಡ್ರಿ, ಇವುಗಳ ಕ್ವಶನ್ಸ್ ಮೇಲೆ ಎಲ್ಲರೂ ಏನ್ ಮಾಡ್ರಿ, ಕಾನ್ಸಂಟ್ರೇಷನ್ ಮಾಡ್ರಿ. 1 ಟೈಮ್ ಬಿಟ್ಟು 2 ಟೈಮ್ ವಿಡಿಯೋ ನೋಡ್ರಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ವು ಅಂದ್ರೆ ಮತ್ತೆ ಕಮೆಂಟ್ಸ್ ಮಾಡ್ರಿ. ನೆಕ್ಸ್ಟ್ ಕ್ಲಾಸ್ ಯಾವ ವಿಡಿಯೋ ಮಾಡ್ಬೇಕಂತೇಳಿ ನಮ್ಗೆ ತಿಳಿಸ್ಕೊಡ್ರಿ. ಮತ್ತೆ ನಾನು ಕ್ವಶನ್ಸ್ ತಗೊಂಡ್ ನಿಮ್ಗೆ ಬರ್ತೀನಿ. ಓಕೆ, ನೆಕ್ಸ್ಟ್ ನೋಡ್ರಿ, ಈಗಾಗಲೇ ನಿಮ್ಗೆ ಗೊತ್ತಿರುವಂಗ ನಮ್ದ ಗ್ರೂಪ್ ಡಿ ದ ರೈಲ್ವೇದ್ ಏನೈತ್ರಿ, ನಮ್ದು ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ನೆಕ್ಸ್ಟ್ 22,000 ವೇಕೆನ್ಸೀಸ್ ಕೂಡ ಕನ್ಫರ್ಮ್ ಆಗಿವೆ. ಈಗಿಂದನ ನೀವು ನೆಕ್ಸ್ಟ್ ಇಯರ್, ಈ ಸಲ ಯಾರು ಎಕ್ಸಾಮ್ಸ್ ನೀವು ಕೊಡ್ತೀರಲ್ಲ, ಯಾರ ಎಕ್ಸಾಮ್ ಚಲೋ ಆಗಿಲ್ಲ ಅಂದ್ರೂ ಬಹಳ ಇದನ್ ಮಾಡ್ಕೋಬೇಡ ಏನ್ರಿ, ಬಹಳ ಹೆಡ್ಏಕ್ ಮಾಡ್ಕೋಬೇಡ್ರಿ. ನೆಕ್ಸ್ಟ್ ಟೈಮ್ ಪ್ರಿಪ್ರೇಷನ್ ಮಾಡಾಕ ರೆಡಿ ಆಗ್ರಿ. ನಮ್ದು ನೋಡ್ರಿ, ನಿಮ್ಗೆ ಏನಾದ್ರು ಬ್ಯಾಂಕಿಂಗ್, SSC, ರೈಲ್ವೇಸ್ ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಕಿತ್ತಂದ್ರೂ ನಮ್ಗ ಕ್ರಿಸ್ಟಲ್ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಸ್ಟಡೀಸ್ ಅನ್ನ ಏನ್ ಮಾಡ್ರಿ, ಕಾಂಟ್ಯಾಕ್ಟ್ ಮಾಡ್ರಿ. ನಾವು ನಿಮ್ಮ ಸಕ್ಸಸ್ ದಾರಿಯಲ್ಲಿ ನಾವು ನಿಮಗ ಕೈ ಜೋಡಿಸ್ತೇವೆ. ಅದೇ ರೀತಿಯಾಗಿ ನೋಡ್ರಿ, ನಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿಯಾಗಿ ಬೆಲ್ ಬಟನ್ ಅನ್ನ ಒತ್ತ್ರಿ. ನಾವು ಯಾವುದೇ ನಿಮಗ ವಿಡಿಯೋ ಅಪ್ಲೋಡ್ ಮಾಡಿದೀವಿ ಅಂದ್ರ ನಿಮಗ ನೋಟಿಫಿಕೇಶನ್ ಬರ್ತೈತಿ. ಥ್ಯಾಂಕ್ ಯು.